ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ನಾನು ಮೊದಲೇ ಹೇಳ್ದಂಗೆ ಒಂದು FDI FII ಬಗ್ಗೆ ಡೀಟೇಲ್ಡ್ ಆದಂಥ ವಿಡಿಯೋನ ಮಾಡಿದೆ. ಆ್ಯಂಡ್ BTITS PC ಎಕ್ಸಾಮ್, BTITS IAS ಎಕ್ಸಾಮ್ ನಿಮಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಉಪಯೋಗ ಆಗುವಾಗೆ ಡೀಟೇಲ್ಡ್ ಆಗಿ ಮಾಡಿದ್ದೆ. ಆ್ಯಂಡ್ ಇದು ನನ್ನ ಸೆಕೆಂಡ್ ಎಕನಾಮಿ ವಿಡಿಯೋ ಆಗಿದೆ. ಇದೇ ವಾರದಲ್ಲಿ ಭಾರತದಲ್ಲಿ ಹಣಕಾಸು ನೀತಿಯ ಸಂಪೂರ್ಣ ವಿವರಣೆ, ಹಣಕಾಸು ನೀತಿಯನ್ನು ಯಾರು ಮಾಡ್ತಾರೆ, ರೀಸೆಂಟ್ಲಿ RBI ರೆಪೋ ರೇಟನ್ನು ಡಿಕ್ರೀಸ್ ಮಾಡಿದೆ, 50 ಪಾಯಿಂಟ್ ಬೇಸಸ್ ಅಲ್ಲಿ ಕಡಿಮೆ ಮಾಡಿದೆ. ಇದರಿಂದ ಯಾರು EMI ಕಟ್ತಿದ್ದಾರೆ, ಯಾರು ಸಾಲ ತೊಗೊಂಡಿದ್ದಾರೆ ಅವ್ರಿಗೆ ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ಗಳು ಬರ್ತಾ ಇದೆ. ಹಾಗಂದರೆ ಯಾಕೆ RBI ಇದನ್ನು ಮಾಡುತ್ತೆ? ಆ್ಯಂಡ್ RBI ಸಾಲ ತೆಗೆದುಕೊಳ್ಳೋರು ಇಂಟ್ರೆಸ್ಟ್ ಕಡಿಮೆ ಮತ್ತು ಹೆಚ್ಚಿಗೆ ಮಾಡುವಂಥ ಅವಶ್ಯಕತೆ ಏನಿದೆ? ಹಣಕಾಸು ನೀತಿ ಅಂದರೆ ಏನು? ಇದನ್ನು ಯಾರು ಮಾಡ್ತಾರೆ? ಗೌರ್ಮೆಂಟ್ ಮಾಡುತ್ತೋ, RBI ಮಾಡುತ್ತೋ, ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಮಾಡುತ್ತೋ? ಭಾರತದಲ್ಲಿ ಹಣಕಾಸು ನೀತಿಯನ್ನು ಯಾರು ಮಾಡ್ತಾರೆ? ಇದನ್ನು ಕುರಿತು ನೋಡೋಣ. ಹಣಕಾಸು ನೀತಿ ಮತ್ತು ವಿತ್ತೀಯ ನೀತಿ ಎರಡು ಬರ್ತವೆ. ಇವೆರಡಕ್ಕೂ ನಡುವೆ ವ್ಯತ್ಯಾಸ ಏನು? ನೆಕ್ಸ್ಟ್ ಅದು ಆದಮೇಲೆ ಹಣಕಾಸು ನೀತಿಯ ಸಾಧಕ ಬಾಧಕಗಳೇನು, ಟೂಲ್ಸ್ಗಳೇನು, ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಗೈಸ್. ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಎಕ್ಸಾಮ್ಸ್. ಓಕೆ, BTITS SSC ಎಕ್ಸಾಮ್ ಆರ್ ಎನಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲದಕ್ಕೂ ನಿಮಗೆ ಉಪಯೋಗ ಆಗುತ್ತೆ. ಅದು ಆದಮೇಲೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ನಾನು ಲಾಸ್ಟ್ಗೆ ಕೊಡ್ತಾ ಇದ್ದೀನಿ. ಓಕೆ, ಒಂದು ಟಾಪಿಕ್ಕು ಮತ್ತು ಅದರ ಮೇಲೆ ಇವನ್ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಓಕೆ, ನೀವು ಕರೆಕ್ಟಾಗಿ ಕೇಳ್ಕೊಂಡು ಒಂದು ಕಡೆ ನೋಟ್ಸ್ ಮಾಡಿಕೊಂಡ್ರೆ ಸಾಕು. ಹಣಕಾಸು ನೀತಿ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇದನ್ನು ತಿಳ್ಕೊಳ್ಳೋಣ. ಭಾರತದಲ್ಲಿ ಹಣಕಾಸು ನೀತಿಯು ಭಾರತದ ಆರ್ಥಿಕತೆಯ ಜೀವಾಳ ಆಗಿದೆ. ಓಕೆ, ಇಂಡಿಯನ್ ಎಕನಾಮೀಸ್ ಲೈಫ್ ಲೈನ್ ಆಗಿದೆ. ಎದಕ್ಕಂದರೆ ಹಣಕಾಸು ನೀತಿಯಿಂದನೇ ಎಲ್ಲ ನಡೆಯೋದು. ಎಲ್ಲಿ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಬೇಕು, ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು, ಎಷ್ಟು ಇಂಟ್ರೆಸ್ಟ್ ಇಡಬೇಕು, ಓಕೆ, ಹಣಕಾಸು ನೀತಿಯ ಭಾಗವಾಗಿರ್ತದೆ. ನಿರ್ಣಾಯಕ ಆರ್ಥಿಕ ನಿರ್ವಹಣಾ ಸಾಧನವಾಗಿದೆ. ಓಕೆ, ಇದನ್ನು RBI ಮತ್ತು ಸರ್ಕಾರಕ್ಕೆ ಹಣದ ಪೂರೈಕೆಯನ್ನು ನಿಯಂತ್ರಿಸಲು, ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸಲು, ಅಂದರೆ ಹಣ ಜನರ ಹತ್ರ ಹೆಚ್ಚಿಗೆ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಕಡಿಮೆ ಇದ್ದರೆ ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇರುವಂತಹ ಒಂದು ಪಾಲಿಸಿನೇ ಈ ಹಣಕಾಸು ನೀತಿ ಅಂತ ಕರಿತೀವಿ. ನೆಕ್ಸ್ಟ್ ಹಣದುಬ್ಬರವನ್ನು ನಿರ್ವಹಿಸಲಿಕ್ಕೆ ನೋಡಿ, ಕೆಲವೊಂದು ಸರ್ತಿ ಬೇಡಿಕೆ ಮತ್ತು ಪೂರೈಕೆ ಕಡಿಮೆ ಹೆಚ್ಚಿಗೆ ಆದಾಗ ಹಣದುಬ್ಬರ ಹೆಚ್ಚಿಗೆ ಆಗಿಬಿಡುತ್ತೆ. ಅದನ್ನು ಕಂಟ್ರೋಲ್ಗೆ ತರಲಿಕ್ಕೆ ಈ ಹಣಕಾಸು ನೀತಿ ಅವಶ್ಯಕತೆ ಇದೆ. ನೋಡಿ, ನಾನು ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ದೀನಾ. ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು, ಓಕೆ, ಸೊ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಕಾಪಾಡಲಿಕ್ಕೆ ಈ ಒಂದು ಭಾರತದ ಹಣಕಾಸು ನೀತಿ ಸಹಕಾರಿಯಾಗ್ತದೆ. ಆಯಿತಾ? ಹಣಕಾಸು ನೀತಿ ಅಂದರೆ ಏನು? ಹಾಗಂದರೆ ಇದು ಕೆಲವು ಸ್ಥೂಲ ಆರ್ಥಿಕ ಗುರಿಗಳನ್ನು ಸಾಧಿಸಲು, ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಪ್ರಭಾವ ಬೀರಲು ಕೇಂದ್ರ ಬ್ಯಾಂಕ್ ಬಳಸುವ ಸ್ಥೂಲ ಆರ್ಥಿಕ ನೀತಿಯ ಒಂದು ಸಾಧನವಾಗಿದೆ. ಓಕೆ, ಆರ್ಥಿಕ ನೀತಿಯ ಅಂತಿಮ ಉದ್ದೇಶವನ್ನು ಸಾಧಿಸಲು ಮಾರುಕಟ್ಟೆಯಲ್ಲಿ ಸಾಲದ ಲಭ್ಯತೆಯನ್ನು ನಿಯಂತ್ರಿಸಲು, ಓಕೆ, ಕೇಂದ್ರ ಬ್ಯಾಂಕ್ ವಿತ್ತೀಯ ಸಾಧನಗಳ ಬಳಕೆಯನ್ನು ಇದು ಒಳಗೊಂಡಿದೆ. ಓಕೆ, ಕೇಂದ್ರ ಬ್ಯಾಂಕ್ನ ವಿತ್ತೀಯ ಸಾಧನಗಳನ್ನು ಇದು ಒಳಗೊಂಡಿದೆ. ಇವೆಲ್ಲವೂ ಕೂಡ ಡೆಫಿನಿಷನ್ ಗೈಸ್, ಇಂಪಾರ್ಟೆಂಟ್. ಓಕೆ, ಒಂದು ಬಿಟ್ಟು ಎರಡು ಸರ್ತಿ ನೋಡ್ರಿ, ಆದರೆ ಒಂದು ಸರ್ತಿ ನೀವು ಅರ್ಥ ಮಾಡ್ಕೊಂಡ್ರಿ, ಮುಂದೆ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ಈವನ್ ಕರೆಂಟ್ ಅಫೇರ್ಸ್ ಇದ್ದಿದ್ದನ್ನು ಕೂಡ ನಾನು ಆ್ಯಡ್ ಮಾಡಿ ನಿಮಗೆ ಹೇಳಿರ್ತೀನಿ. ಓಕೆ, ಹಣಕಾಸು ನೀತಿಯ ಮುಖ್ಯ ಉದ್ದೇಶಗಳೇನು? ಹಾಗಂದರೆ ಇದನ್ನು ಯಾರು ಮಾಡ್ತಾರೆ ಅದನ್ನು ಸ್ಟೋರಿ ನೋಡೋಣ. ಎದಕ್ಕೆ ಮಾಡ್ತಾರೆ, ಉದ್ದೇಶ ಏನಿರ್ತದೆ, ವಾಟ್ ಈಸ್ ದ ಇಂಟೆನ್ಷನ್ಸ್ ಆಫ್ ದಿಸ್ ಮಾನಿಟರಿ ಪಾಲಿಸಿ? ಒಂದನೇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು ಇದರ ಉದ್ದೇಶ ಆಗಿರ್ತದೆ. ಓಕೆ, ಆಮೇಲೆ ಬೆಲೆ ಸ್ಥಿರತೆಯನ್ನು ಕಾಪಾಡೋದು, ಇನ್ಫ್ಲೇಷನ್ ಹೆಚ್ಚಿಗೆ ಆದರೆ ಕಮ್ಮಿ ಆದರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಉದ್ಯೋಗ ಸೃಷ್ಟಿ ಮಾಡುವುದಾಗಿರ್ತದೆ. ಓಕೆ, ದೇ ವಾಂಟ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್. ಆ್ಯಂಡ್ ವಿನಿಮಯ ದರವನ್ನು ಸ್ಥಿರಗೊಳಿಸೋದು. ಓಕೆ, ಇರುವಂಥ ವಿನಿಮಯ ದರಗಳನ್ನ ಸ್ಥಿರಗೊಳಿಸುವ ಉದ್ದೇಶಕ್ಕಾಗಿ, ಈ 4-5 ಮೇನ್ ಉದ್ದೇಶಕ್ಕಾಗಿ ಈ ಹಣಕಾಸು ನೀತಿಯನ್ನು
ನಮ್ಮ ದೇಶದೊಳಗೆ ಮಾಡ್ತದೆ ಗೈಸ್. ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೇಶದೊಳಗೂ ಇದೇ ಉದ್ದೇಶಗಳಿಂದಾನೇ ಈ ಹಣಕಾಸು ನೀತಿಯನ್ನು ಮಾಡ್ತದೆ. ಇಂಪಾರ್ಟೆಂಟ್. ಓಕೆ, ಈ ಉದ್ದೇಶಗಳನ್ನ ನೆನಪಿಟ್ಕೊಳ್ರಿ. ರೀಸೆಂಟ್ಲಿ ಓಕೆ ಆರ್ ಬಿ ಐ 2025 ಈಗ ಎಷ್ಟಿದೆ, 5.5% ರೆಪೋ ರೇಟ್. ಓಕೆ, ರೆಪೋ ರೇಟ್ ರಿಡಕ್ಷನ್ ಪಾಲಿಸಿ. ಓಕೆ, ರೆಪೋ ರೇಟ್ ಈಸ್ ಬೀಯಿಂಗ್ ರಿಡ್ಯೂಸ್ಡ್ 50 ಬೇಸಿಸ್ ಪಾಯಿಂಟ್ಸ್ನ ಕಡಿಮೆ ಮಾಡಿದರೆ. ಈಗ ಇರೋದೆಷ್ಟು, 5.50% ರೆಪೋ ರೇಟ್. ಓಕೆ, ಸೊ ಇಮಿಡಿಯೇಟ್ ಇಫೆಕ್ಟಿಂದ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡ್ತಾರೆ, ಆ್ಯಂಡ್ ಈ ಕಡಿಮೆ ಮಾಡಿದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ಈಗ ಎಕ್ಸಾಮ್ ಬರೆಯೋರಿದ್ದೀರಿ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ಓಕೆ, ಸೊ ಇಂಥ ಫ್ಯಾಕ್ಟ್ಸ್ ಅಷ್ಟೊಂದು ಕೇಳೋದಿಲ್ಲ, ಬಟ್ ಕೇಳಿದರೆ 5.50% ಅಂತ ನೀವು ನೆನಪಲ್ಲಿ ಇಟ್ಕೊಳ್ರಿ ರೆಪೋ ರೇಟ್. ಓಕೆ, ಹಾಂ ನೋಡಿ, ಮಾನಿಟರಿ ಪಾಲಿಸಿ ಮತ್ತು ಫಿಸ್ಕಲ್ ಪಾಲಿಸಿ ಎರಡು ಪಾಲಿಸಿಗಳು ಬರ್ತವೆ. ಇದನ್ನ ಕನ್ನಡದೊಳಗೆ ಹಣಕಾಸು ನೀತಿ ಅಂತ ಕರೆದ್ರೆ ಇದನ್ನ ವಿತ್ತೀಯ ನೀತಿ ಅಂತ ಕರೀತಾರೆ. ಓಕೆ, ವಿತ್ತೀಯ ನೀತಿ ಅಂತ ಕರೀತಾರೆ. ಓಕೆ, ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ ಎರಡು. ಇದನ್ನ ಮಾನಿಟರಿ ಪಾಲಿಸಿನ ಸೆಂಟ್ರಲ್ ಬ್ಯಾಂಕ್ನ ಅಧ್ಯಕ್ಷತೆಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಮಾನಿಟರಿ ಪಾಲಿಸಿ ಕಮಿಟಿ ಮಾಡಿದರೆ, ವಿತ್ತೀಯ ನೀತಿಯನ್ನು ಫಿಸ್ಕಲ್ ಪಾಲಿಸಿಯನ್ನು ಸರ್ಕಾರ ಮಾಡುತ್ತೆ. ಓಕೆ, and immediately by central bank like the Federal Reserves in America, RBI in India. Next, ಇದರ ಟೂಲ್ಸ್ಗಳು ಏನೇನಿರ್ತವೆ, ಯೂಸಸ್ ಟೂಲ್ಸ್ ಲೈಕ್ ಸೆಟ್ಟಿಂಗ್ ಇಂಟ್ರೆಸ್ಟ್ ರೇಟ್, ಅಂದರೆ ಬಡ್ಡಿ ದರವನ್ನು ನಿರ್ಧಾರ ಮಾಡ್ತಾರೆ. ಆಮೇಲೆ ಓಪನ್ ಮಾರ್ಕೆಟ್ ಆಪರೇಷನ್ನ ಮಾಡ್ತವೆ. ಆಮೇಲೆ ಇರುವಂಥ ಹಣವನ್ನು, ಅವೈಲಬಿಲಿಟಿ ಆಫ್ ಮನಿ, ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಹಣವನ್ನು ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದು ಏನು ಮಾಡುತ್ತದೆ, ಯೂಸಸ್ ಟೂಲ್ಸ್ ಲೈಕ್ ಚೇಂಜಿಂಗ್ ದ ಟ್ಯಾಕ್ಸ್ ರೇಟ್ಸ್, ತೆರಿಗೆಯಲ್ಲಿ ಬದಲಾವಣೆಯನ್ನು ತರೋದು, ಇದನ್ನು ಸರ್ಕಾರ ಮಾಡುತ್ತೆ. ಓಕೆ, ಸರ್ಕಾರದ ಒಂದು ಖರ್ಚು ವೆಚ್ಚಗಳಲ್ಲಿ ನಿಯಂತ್ರಣ ಮಾಡೋದಾಗಿರ್ಬೋದು. ಟ್ರಾನ್ಸ್ಫರ್ ಪೇಮೆಂಟ್ಸ್, ಸರ್ಕಾರ ಯಾರಿಗಾದರೂ ದುಡ್ಡು ಕೊಡೋದಿದ್ರೆ ಅದನ್ನು ಮಾಡೋದಾಗಿರ್ಬೋದು. ಇನ್ಫ್ಲುಯೆನ್ಸ್ ಡಿಮ್ಯಾಂಡ್ ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟಿ, ಇದು ಇದೂ ಕೂಡ ಪವರ್ಫುಲ್ ಆಗಿದೆ. ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಇದು ಡೆಫಿನೆಟ್ಲಿ ಇನ್ಫ್ಲುಯೆನ್ಸ್ ಮಾಡ್ತದೆ. ಇದರ ಫೋಕಸ್ ಏನಿರ್ತದೆ, ಪ್ರೈಮರಿಲಿ ಇದು ಎದರ ಉದ್ದೇಶಕ್ಕಾಗಿ ಮಾಡ್ತಾರೆ, ಟಾರ್ಗೆಟಿಂಗ್ ದ ಇನ್ಫ್ಲೇಷನ್, ಅಂದರೆ ಹಣದುಬ್ಬರವನ್ನು ಕಡಿಮೆ ಮಾಡಲಿಕ್ಕೆ, ಬಡ್ಡಿ ದರವನ್ನು ಸ್ಥಿರವಾಗಿಡಲಿಕ್ಕೆ, ಮತ್ತು ಎಕ್ಸ್ಚೇಂಜ್ ರೇಟ್ ಇಂಪಾರ್ಟೆಂಟ್ ಆಗ ಎಕ್ಸ್ಚೇಂಜ್ ರೇಟ್ ಏನಿರುತ್ತೆ, ಡಾಲರ್ಗೂ ಮತ್ತು ರುಪಿಗೂ ಇರುವಂಥ ಒಂದು ಈ ಕರೆನ್ಸಿ ಬದಲಾವಣೆಗೆ ಇರುವಂಥ ರೇಟ್. ಓಕೆ, ಸೊ ಇದರ ಮೇಲ್ ಫೋಕಸ್, ಅದರ ಫೋಕಸ್ಸು 3 ಇರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್, ಡಬಲ್ ಸ್ಟಾರ್ ಹಾಕೊಳ್ರಿ. ಟಾರ್ಗೆಟ್ಸ್ ಬ್ರಾಡರ್ ಎಕನಾಮಿಕ್ ಗೋಲ್ಸ್ ಲೈಕ್ ಎಕನಾಮಿಕ್ ಗ್ರೋತ್ನ, ಆರ್ಥಿಕ ಒಂದು ಬೆಳವಣಿಗೆಯನ್ನು ಮಾಡುತ್ತಿರುತ್ತೆ. ಎಂಪ್ಲಾಯ್ಮೆಂಟ್, ಉದ್ಯೋಗ ಸೃಷ್ಟಿಗೆ ಇದು ಒಂದು ಮಹತ್ವವನ್ನು ನೀಡುತ್ತೆ. ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಓಕೆ, ಆದಾಯವನ್ನು ಹಂಚಿಕೆ ಮಾಡೋದು ಇದರ ಉದ್ದೇಶ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟಾ. ಇದರೊಳಗೆ ನಿಮ್ಮ ಮಲ್ಟಿಪಲ್ ಕ್ವಶನ್ ಬರ್ಬೋದು, ಬಹುತೇಕ ಇರುವಂಥ ನಿಮ್ಮ ಡೌಟ್ಸ್ ಎಲ್ಲ ಸಾಲ್ವ್ ಆಗ್ತವೆ. ಇಂಪ್ಯಾಕ್ಟ್ ಆ್ಯಂಡ್ ಪರ್ಸೆಪ್ಷನ್ ನೋಡಿ, ಇಟ್ ಇಂಪ್ಯಾಕ್ಟ್ಸ್ ಆನ್ ಎಕನಾಮಿಕ್ ರಿಲೇಟಿವ್ಲಿ ಕ್ವಿಕ್ಲಿ, ಅಂದರೆ ಲಾಂಗ್ ಟರ್ಮ್ ಅಲ್ಲ, ಇಮಿಡಿಯೇಟ್ ಏನು ಇಫೆಕ್ಟ್ ಆಗ್ತವೆ ಎಕನಾಮಿಕ್ಸ್ ಲೈಕ್ ಬಡ್ಡಿ ದರ ಎಲ್ಲ ಇಮಿಡಿಯೇಟ್ಲಿ ಇಫೆಕ್ಟ್ ಆಗುವಂಥವು. ಇಟ್ ಕ್ಯಾನ್ ಟೇಕ್ ಲಾಂಗರ್ ಟೈಮ್. ಓಕೆ, ಇದರ ಇಂಪ್ಯಾಕ್ಟು ಮುಂದಿನ ಒಂದು ಯೋಜನೆಗಳನ್ನು ದೃಷ್ಟಿಕೋನದೊಳಗೆ ಇಟ್ಕೊಂಡು ಯೋಜನೆಗಳನ್ನ ಮಾಡಲಾಗುತ್ತೆ. ನೆಕ್ಸ್ಟ್, ಬ್ರಾಡ್ಲಿ ಇಂಪ್ಯಾಕ್ಟ್ಸ್ ಎಂಟೈರ್ ಎಕನಾಮಿ, ಇದು ಆಲ್ಮೋಸ್ಟ್ ಎಂಟೈರ್ ಆರ್ಥಿಕತೆಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಕ್ಯಾನ್ ಬಿ ಮೋರ್ ಟಾರ್ಗೆಟೆಡ್ ನೋಡಿ, ಇದು ಸ್ಪೆಸಿಫಿಕ್ ಕೆಲವೊಂದಷ್ಟೇ ಟ್ಯಾಕ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಬೋದು, ಕೆಲವೊಂದನ್ನು ಡಿಕ್ರೀಸ್ ಮಾಡ್ಬೋದು. ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ಬೋದು, ಕೆಲವೊಂದು ಇಂಡಸ್ಟ್ರಿಗೆ ಕೊಡಲಿಕ್ಕಿಲ್ಲ. ನೆಕ್ಸ್ಟ್, ಟೈಮ್ ಆ್ಯಂಡ್ ಪಾಲಿಟಿಕ್ಸ್ ನೋಡೋದಾದರೆ, ಜನರಲಿ ಕನ್ಸಿಡರ್ಡ್ ಲೆಸ್ ಸಸೆಪ್ಟೆಬಲ್, ಮೀನ್ಸ್ ಇದರೊಳಗೆ ರಾಜಕೀಯ ಅಷ್ಟೊಂದು ಇರೋದಿಲ್ಲ. ಓಕೆ, ರಾಜಕೀಯ ನಿರ್ಧಾರಗಳು ಇರೋದಿಲ್ಲ ಮಾನಿಟರಿ ಪಾಲಿಸಿಯಲ್ಲಿ. ಆಫನ್ ಫೋಕಸಸ್ ಆನ್ ಶಾರ್ಟ್ ಟರ್ಮ್ ಎಕನಾಮಿಕ್ ಗೋಲ್ಸ್. ಓಕೆ, ಇವರು ಆರ್ಥಿಕ ಗುರಿಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಗೌರ್ಮೆಂಟೇ ಮಾಡೋದ್ರಿಂದ ಹೆವಿಲಿ ಇನ್ಫ್ಲುಯೆನ್ಸ್ಡ್ ಬೈ ಪಾಲಿಟಿಕ್ಸ್, ರಾಜಕೀಯ ಸಿಕ್ಕಾಪಟ್ಟೆ ಪ್ರಭಾವ ಬೀರುತ್ತದೆ. ಕ್ಯಾನ್ ಬಿ ಯೂಸ್ಡ್ ಫಾರ್ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್, ಇದನ್ನು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ಗೂ ಉಪಯೋಗ ಮಾಡಬಹುದು. ಓಕೆ, ಕ್ಲಿಯರ್ ಆಗಿ ಒಂದು ಸರ್ತಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ತುಂಬ ಈಸಿ ಇದೆ. ಆಮೇಲೆ ಡೆಟ್, ಸಾಲದ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ,
ನೋಡಿ, ಇಟ್ ಲೀಡ್ ಟು ಇನ್ಕ್ರೀಸ್ಡ್ ಗವರ್ಮೆಂಟ್ ಡೆಟ್. ಇದು ಸರ್ಕಾರದ ಸಾಲವನ್ನು ಹೆಚ್ಚಿಗೆ ಮಾಡಬಹುದು. ಓಕೆ, ಬಟ್ ಇದು ಡೈರೆಕ್ಟ್ಲಿ ಇಫೆಕ್ಟ್ ಆಗೋದಿಲ್ಲ. 99.9% ಟೈಮ್ ಇಟ್ ಇನ್ಕ್ರೀಸಸ್ ದ ಡೆಟ್ ಕಾಸಸ್ ಬೈ ದಿ ಗೌರ್ಮೆಂಟ್ ಫಾರ್ ಸ್ಪೆಂಡಿಂಗ್ ಆ್ಯಂಡ್ ಎಕ್ಸ್ಟ್ರಾ ಟ್ಯಾಕ್ಸ್ ರೆವಿನ್ಯೂ. ಓಕೆ, ಇದು ಭಾಳ ಸರ್ತಿ ಉದ್ದೇಶ ಏನಿರ್ತದೆ, ಸರ್ಕಾರ ಎದಕ್ಕೆ ಜಾಸ್ತಿ ಖರ್ಚು ಮಾಡ್ತಿದೆ ಅದನ್ನು ಕಡಿಮೆ ಮಾಡೋದಿರ್ತದೆ. ಇನ್ನು ಇಂಟರ್ನ್ಯಾಷನಲ್ ಇಫೆಕ್ಟ್. ಓಕೆ, ಇಂಟ್ರೆಸ್ಟ್ ರೇಟ್ ಏನಿರ್ತವೆ, ಬಡ್ಡಿ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ತವೆ, ಬಟ್ ಇದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಇಂಪ್ಯಾಕ್ಟ್ ಆಗೋದಿಲ್ಲ. ಓಕೆ, ಇಫೆಕ್ಟಿವ್ನೆಸ್, ಮೋರ್ ಇಫೆಕ್ಟಿವ್ ಇನ್ ಇನ್ಫ್ಲುಯೆನ್ಸಿಂಗ್ ದ ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಶಾರ್ಟ್ ಟರ್ಮ್ ಎಕನಾಮಿಕ್ ಆಕ್ಟಿವಿಟಿ. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ ಡೆಫಿನೆಟ್ಲಿ ಪ್ರಭಾವ ಬೀರುತ್ತೆ. ಆದರೆ ಫಿಸ್ಕಲ್ ಪಾಲಿಸಿ ಮೋರ್ ಅಡ್ರೆಸ್ಸಿಂಗ್ ಆನ್ ಲಾಂಗ್ ಟರ್ಮ್ ಎಕನಾಮಿಕ್ ಚಾಲೆಂಜಸ್. ಅಂದರೆ ದೂರದೃಷ್ಟಿಯ ಆರ್ಥಿಕ ನೀತಿಗಳಿಗೆ ಇದು ಜಾಸ್ತಿ ಪ್ರಭಾವ ಬೀರುತ್ತದೆ. ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್ ಗೈಸ್. ಓಕೆ, ನಾನು ಕನ್ನಡ ಮತ್ತು ಇಂಗ್ಲೀಷ್ ಒಳಗೂ ಕೂಡ ಎರಡರೊಳಗೂ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಹಣಕಾಸು ನೀತಿಯ ವಿಧಗಳು. ಯಾವ್ಯಾವ ವಿಧಗಳಿದ್ದಾವೆ? ಹಣಕಾಸು ನೀತಿಯಲ್ಲಿ 2 ವಿಧಗಳಿದ್ದಾವೆ. ಅವು ಯಾವ್ಯಾವ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಒಂದನೇದು ವಿಸ್ತರಣಾ ಹಣಕಾಸು ನೀತಿ ಎಂದರೇನು? ದಟ್ ಈಸ್ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ. ಇಂಪಾರ್ಟೆಂಟ್, ಒಂದು ಕಡೆ ಬರ್ಕೊಂಬಿಡ್ರಿ, ಇವೇ ನಿಮಗೆ ಕ್ವಶನ್ ಬರ್ತವೆ, ಇದನ್ನೇ ಬರಿಬೇಕಾಗುತ್ತೆ. ಇದನ್ನು ಹೊಂದಾಣಿಕೆ ಹಣಕಾಸು ನೀತಿ ಅಂತ ಕೂಡ ಕರೀತಾರೆ. ಓಕೆ, ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಥವಾ ವಿಸ್ತರಣಾ ಹಣಕಾಸು ನೀತಿ, ಇದನ್ನು ಹೊಂದಾಣಿಕೆ ಹಣಕಾಸು ನೀತಿ ಅಂತ ಕೂಡ ಕರೀತಾರೆ. ಇದರ ಪ್ರಾಥಮಿಕ ಉದ್ದೇಶವೆಂದರೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಹೆಚ್ಚಿಸುವುದು. ಯಾಕೆ ಎಕ್ಸ್ಪ್ಯಾನ್ಷನರಿ ಅಂತ ಕರೀತಾರೆ? ಎಕ್ಸ್ಪ್ಯಾನ್ಷನರಿ ಅಂದ್ರೇನು? ವಿಸ್ತರಣಾ. ಓಕೆ, ಹಣದ ಪೂರೈಕೆ ಕಡಿಮೆ ಆಗಿದ್ದರೆ ಅದರ ಹೆಚ್ಚಿಗೆ ಮಾಡಲಿಕ್ಕೆ ಇದನ್ನು ಮಾಡ್ತಾರೆ. ಪ್ಲೀಸ್ ರಿಮೆಂಬರ್, ಇದನ್ನ ಒಂದು ಪಾಯಿಂಟ್ ನೆನಪಿಟ್ಕೊಡ್ರಿ, ಎಕ್ಸ್ಪ್ಯಾನ್ಷನ್. ಓಕೆ, ವಿಸ್ತರಣೆ ಜಾಸ್ತಿ ಮಾಡಬೇಕಾಗಿದೆ. ಓಕೆ, ಹಾಂ, ನೆಕ್ಸ್ಟ್ 2ನೇ ಪಾಯಿಂಟ್, ಇದರೊಳಗೆ ನೀವು ನೆನಪಿಟ್ಕೋಬೇಕಾಗಿದ್ದು ಬಡ್ಡಿ ದರಗಳನ್ನು ಕಡಿಮೆ ಮಾಡುವುದು. ಸರ್ ಈಗ ಹೇಳಿರಿ ಎಕ್ಸ್ಪ್ಯಾನ್ಷನ್ ಅಂತ, ಅದಕ್ಕೆ ಬಡ್ಡಿ ದರ ಹೆಂಗೆ ಕಡಿಮೆ ಮಾಡಿದರೆ ಉಪಯೋಗ ಆಗುತ್ತೆ? ನೋಡ್ರಿ, ಈಗ ಸರ್ಕಾರಿ ಬ್ಯಾಂಕ್ಗಳಲ್ಲಿ 8% ಬಡ್ಡಿ ದರ, ಸಾಲ ತೊಗೊಂಡವ್ರಿಗೆ 8% ಬಡ್ಡಿ ದರ ಇದೆ ಅಂತ ತಿಳ್ಕೊಳ್ರಿ. ಸೊ ಅದಕ್ಕೆ ಭಾಳಷ್ಟು ಜನ ಬಿಸ್ನೆಸ್ ಮಾಡೋರು ಹೋಗ್ತಾರೆ. ಸೊ 8% ಭಾಳ ಆಗುತ್ತೆ ಅಂತ ಬರ್ತಾರೆ. ಅದೇ ಸರ್ಕಾರ 6% ಮಾಡ್ತು ಅಂದರೆ ಜಾಸ್ತಿ ಜನ ಸಾಲ ತಗೋತಾರೆ. ಜಾಸ್ತಿ ಜನ ಸಾಲ ತಗೋತಾರೆ ಅಂದರೆ ಸಾಲ ತೊಗೊಂಡವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಶಾಪ್ ಓಪನ್ ಮಾಡ್ತಾರೆ, ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ, ಸ್ಕೂಲ್ ಓಪನ್ ಮಾಡ್ತಾರೆ, ಬೇರೆ ಬೇರೆ ಬಿಸ್ನೆಸ್ಗಳು ಹೀಗೆ ಪ್ರಾರಂಭ ಆಗೋದ್ರಿಂದ ಎಕ್ಸ್ಪ್ಯಾಂಡ್ ಆಕ್ಕೈತಿಲ್ಲೋ, ವಿಸ್ತರಣೆ ಆಕ್ಕೈತಿಲ್ಲೋ, ಗ್ರಾಹಕರು ಹಣವನ್ನು ಎರವಲಾಗಿ ಪಡೆಯೋದು ಮತ್ತು ಕಡಿಮೆ ವೆಚ್ಚದಾಯಕವಾಗಿರ್ತದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಹೆಚ್ಚುತ್ತದೆ. ಓಕೆ, ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಮಾನಿಟರಿ ಪಾಲಿಸಿ. ಓಕೆ, ಎಕ್ಸ್ಪ್ಯಾನ್ಷನರಿ ಹಣಕಾಸು, ವಿಸ್ತರಣಾ ಹಣಕಾಸು ನೀತಿ. ಐ ಹೋಪ್ ಯು ಅಂಡರ್ಸ್ಟುಡ್. 1 ಸರ್ತಿ 2 ಸರ್ತಿ ಕೇಳ್ರಿ ಕರೆಕ್ಟಾಗಿ. ಓಕೆ, ತುಂಬ ಸಿಂಪಲ್ ಇದೆ. ನೀವು ಸುಮ್ಮನೆ ಎಕನಾಮಿಕ್ಸ್ ಟಫ್ ಅಂತ ಹೇಳ್ಕೊತಾ ಇರ್ತೀರಿ. ನೆಕ್ಸ್ಟ್, ಬ್ಯಾಂಕುಗಳಿಗೆ ಮೀಸಲು ಅವಶ್ಯಕತೆಯನ್ನು ಕಡಿಮೆ ಮಾಡುವುದು. ಇಂಪಾರ್ಟೆಂಟ್ ಗೈಸ್. ಫಾರ್ ಎಕ್ಸಾಂಪಲ್ CRR, SLR. ಓಕೆ, ಇವಕ್ಕನ್ನ ಹಿಂಗಂದ್ರೆ ಏನು ಅಂತಲೂ ಕೂಡ ನಾನು ಹೇಳ್ತೀನಿ. ಕ್ಯಾಶ್ ರಿಸರ್ವ್ ರೇಷೋ ಆ್ಯಂಡ್ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷೋ ಅಂತ ಇರ್ತವೆ. ಇವೇನು ಅಂದರೆ ನೋಡಿ, CRR 6% ಆಫ್ ಮನಿ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಬ್ಯಾಂಕ್ ಹತ್ರ ಇದೆ ಅಂದರೆ 6 ರೂಪಾಯಿನ RBI ಒಳಗೆ ಇಡಬೇಕು. ಆ್ಯಂಡ್ SLR, ಓಕೆ, 40% ದುಡ್ಡನ್ನು ಬ್ಯಾಂಕ್ ಒಳಗೆ ಇಡಬೇಕು. ಇದನ್ನು ಯಾರಿಗೂ ಕೊಡಬಾರ್ದು. ಈ ರೂಲ್ಸ್ ಏನಿದಾವಲ್ಲ, ಈ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ, ಓಕೆ, ವಿಸ್ತರಣಾ ಹಣಕಾಸು ನೀತಿ ಒಳಗಡೆ ಇವಕ್ಕೂ ಕಮ್ಮಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದು 46% ಆಯ್ತು ಅಂತ ತಿಳ್ಕೊಳ್ರಿ. 100 ರೂಪಾಯಿ ಇದಾವಂದ್ರೆ ಬ್ಯಾಂಕು ಗ್ರಾಹಕರಿಗೆ 54 ರೂಪಾಯಿ ಮಾತ್ರ ಕೊಡ್ಬೋದು ಸಾಲವಾಗಿ. ಅದಕ್ಕಂದರೆ ಈ ಉಳ್ಕಿದ 46 ರೂಪಾಯಿನ ಬ್ಯಾಂಕ್ ಒಳಗೆ ಇಡಬೇಕಾಕೈತಿ. ಆದರೆ ಈ ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಮಾನಿಟರಿ ಪಾಲಿಸಿ ಒಳಗೆ ಏನು ಬದಲಾವಣೆ ಮಾಡ್ಬೋದು ಅಂದರೆ 46% ಬದಲಿ 36%ಗೂ ಮಾಡ್ಬೋದು. ಓಕೆ, ಇದರಿಂದ ಏನಾಗುತ್ತೆ, ಇನ್ನೂ 10 ರೂಪಾಯಿನ ಗ್ರಾಹಕರಿಗೆ ಕೊಡ್ಬೋದು. ಇದರಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಬಹಳಷ್ಟು ಜನ ಬಿಸ್ನೆಸ್ಗಳನ್ನ ಓಪನ್ ಮಾಡ್ಬೋದು. ಹೀಗೆ ಹೆಚ್ಚು ಹಣವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರದ ಹತ್ತಿರ ಇರುವಂಥ ಒಂದು ಮೆಕ್ಯಾನಿಸಮ್. ಓಕೆ, ಆರ್ಥಿಕತೆಯಲ್ಲಿ ಹಣವನ್ನು ಹೆಚ್ಚಿಗೆ ಇಂಜೆಕ್ಟ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್
ಕೇಂದ್ರ ಬ್ಯಾಂಕುಗಳಿಂದ ಸರ್ಕಾರಿ ಭದ್ರತೆಗಳನ್ನು ಖರೀದಿಸುವುದು. ನೋಡಿ, RBI ಏನು ಮಾಡುತ್ತದೆ, ಹಣವನ್ನು ಪಾವತಿಸುವುದರ ಮೂಲಕ ಸರ್ಕಾರಿ ಭದ್ರತೆಯನ್ನು ಖರೀದಿಸುತ್ತದೆ. ಅಂದರೆ ಸರ್ಕಾರಿ ಭದ್ರತೆಗೆ ಬ್ಯಾಂಕ್ ಹತ್ರ ಇರ್ತವೆ, ಆದರೆ ಹಣ ಇರೋದಿಲ್ಲ. ಗ್ರಾಹಕರು ಬರ್ತಾರೆ, ಹಣ ಕೇಳ್ತಾರೆ, ವಾಪಸ್ ಹೋಗ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಈ ಸರ್ಕಾರಿ ಭದ್ರತೆಗಳನ್ನು RBI ಬ್ಯಾಂಕುಗಳಿಂದ ಪರ್ಚೇಸ್ ಮಾಡ್ತದೆ, ಓಕೆ, ಕೊಂಡ್ಕೋತದೆ, ಅವ್ರಿಗೆ ಹಣ ಕೊಡ್ತದೆ. ಸೊ ನೆಕ್ಸ್ಟ್ ಗ್ರಾಹಕರು ಬಂದಾಗ ಹಣವನ್ನು ಆರಾಮಾಗಿ ಕೊಡ್ಬೋದು. ಓಕೆ, ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹಣ ಹೆಚ್ಚಾಗ್ತದೆ. ಇದರ ಅರ್ಥ ಮತ್ತೇನೂ ಇಲ್ಲ, ಮಾರುಕಟ್ಟೆಯಲ್ಲಿರುವ ಹಣವನ್ನು ಹೆಚ್ಚು ಮಾಡಲಿಕ್ಕೆ, ಮಾರುಕಟ್ಟೆಯಲ್ಲಿ ಹಣದ ಹರಿವನ್ನು ಹೆಚ್ಚು ಮಾಡಲಿಕ್ಕೆ ಕೇಂದ್ರ ಬ್ಯಾಂಕ್ ಮಾಡುವಂಥ ಒಂದು ಪಾಲಿಸಿ ಆಗಿದೆ. ಓಕೆ, ನೆಕ್ಸ್ಟ್ ಇದು ವ್ಯಾಪಾರ ಚಟುವಟಿಕೆಗಳು ಮತ್ತು ಗ್ರಾಹಕರ ವೆಚ್ಚವನ್ನು ಉತ್ತೇಜನ ಮಾಡುತ್ತದೆ. ಇದರ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸ್ತದೆ. ಎಕ್ಸ್ಪ್ಯಾನ್ಷನರಿ, ಎಲ್ಲ ಎಕ್ಸ್ಪ್ಯಾಂಡ್ ಮಾಡೋದು, ಎಲ್ಲ ಹೆಚ್ಚಿಗೆ ಮಾಡೋದು. ನಿರುದ್ಯೋಗದ ದರವನ್ನು ಕಡಿಮೆ ಮಾಡ್ತದೆ, ಅಫ್ಕೋರ್ಸ್. ಓಕೆ, ನಾನು ಹೇಳಿದೆ ಈಗ. ಆದಾಗ್ಯೂ ಇದು ಸಾಂದರ್ಭಿಕ ಅಧಿಕ ಹಣದುಬ್ಬರ ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು. ಇದು ನೋಡಿ, ಜಾಸ್ತಿ ಹಣ ಒಮ್ಮುಗ್ಲೆ ಮಾರ್ಕೆಟ್ ಒಳಗೆ ಬಂದರೂ ಪ್ರಾಬ್ಲಮ್. ಓಕೆ, ಜಾಸ್ತಿ ಹಣ ಬತ್ತಂದ್ರೆ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ವಸ್ತು ಇದೆ, ಎಲ್ಲರ ಹತ್ರ ಹಣ ಬರೋಕ್ಕೆ ಶುರು ಮಾಡಿದರೆ ಎಲ್ಲರೂ ಇದ್ರ ಹಿಂದೆ ಬೀಳ್ತಾರೆ. ಓಕೆ, ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ. ಆಮೇಲೆ ಇದ್ರದ್ದು ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಇದರ ಪೂರೈಕೆ ಕಡಿಮೆ ಆಯಿತು ಅಂದರೆ ರೇಟ್ ಹೆಚ್ಚಿಗೆ ಆಗುತ್ತೆ. ಇದರಿಂದ ಹಣದುಬ್ಬರ ಹೆಚ್ಚಿಗೆ ಆಗುತ್ತೆ. ಓಕೆ, ಇದು ಸಾಂದರ್ಭಿಕವಾಗಿ ನಾನು ಹೇಳ್ತಾ ಇರೋದು. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಕ್ಯಾನ್ ಲೀಡ್ ಟು ಸಿಚುವೇಶನಲ್ ಇನ್ಫ್ಲೇಷನ್. ಓಕೆ, ಆದರೆ ಎಲ್ಲ ಟೈಮಲ್ಲೂ ಅಲ್ಲ, ಕೆಲವೊಂದು ಸಮಯದೊಳಗೆ ಮಾತ್ರ. ಸಿ ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂದರೆ ಹೆಂಗಿದೆ ನೋಡಿ. ಸೊ ಹೆಂಗಿರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ, ಇದು ಅದರ ಅಪೋಸಿಟ್. ಸಂಕೋಚನ ಹಣಕಾಸು ನೀತಿ ಅಂತ ಇದಕ್ಕೆ ಕರೀತಾರೆ ಕನ್ನಡದೊಳಗೆ. ಓಕೆ, ಸೊ ಇದನ್ನು ಯಾವಾಗ ಮಾಡ್ತಾರೆ, ಅಪೋಸಿಟ್. ನಾನು ಹೇಳಿದ್ನಲ್ಲ, ಎಕ್ಸ್ಪ್ಯಾನ್ಷನರಿ ಅಪೋಸಿಟ್. ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಕಡಿಮೆ ಮಾಡಲು, ಅಂದರೆ ಹೆಚ್ಚಾಗೈತೆ. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿಯಿಂದ ಹಣದ ಹರಿವು ಹೆಚ್ಚಾಗೈತೆ, ಎಲ್ಲರ ಬಳಿ ಸಿಕ್ಕಾಪಟ್ಟೆ ರೊಕ್ಕ ಬರಕ್ಕೆ ಶುರು ಮಾಡ್ಯಾವ. ಅಂಥ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತೆ. ಉದಾಹರಣೆಗೆ ಬಡ್ಡಿ ದರವನ್ನು ಹೆಚ್ಚಿಗೆ ಮಾಡೋದು. ಬಡ್ಡಿ ದರ ಹೆಚ್ಚಿಗೆ ಮಾಡಿದರೆ ಸಾಲ ತಗೊಳ್ಳೋದಿಲ್ಲ ಅಂದರೆ ಗ್ರಾಹಕರ ಹತ್ರ ಹಣ ಉಳಿಯುವುದಿಲ್ಲ. ಓಕೆ, ಸೊ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗ್ತದೆ, ಅದರ ಅಪೋಸಿಟ್. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್ ಬ್ಯಾಂಕುಗಳ ಮೀಸಲು ಅವಶ್ಯಕತೆಯನ್ನು ಹೆಚ್ಚಿಸುವುದು, ಅದರ ಅಪೋಸಿಟ್ ನೋಡ್ರಿ. ಅಲ್ಲಿ ಕಡಿಮೆ ಮಾಡಿದ್ರು, ವಾಣಿಜ್ಯ ಬ್ಯಾಂಕುಗಳ ಮೀಸಲು 46 ರೂಪಾಯಿ ಇದ್ದಿದ್ದನ್ನ 56 ರೂಪಾಯಿ ಮಾಡೋದು. ವಾಟ್ ಡಿಫ್ರೆನ್ಸ್ ಇಟ್ ಮೇಕ್ ಗೈಸ್. ಓಕೆ, ಸಾರ್ವಜನಿಕರು ಸಾಲ ನೀಡಲಿಕ್ಕೆ ಕಡಿಮೆ ಹಣವನ್ನು ನೀಡಲಾಗ್ತದೆ. ಹೀಗೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಕಡಿಮೆ ಮಾಡಲಾಗ್ತದೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಸರ್ಕಾರಿ ಬಾಂಡ್ಗಳನ್ನು ಮಾರಾಟ ಮಾಡುವುದು. ಅಲ್ಲಿ ಖರೀದಿ ಮಾಡೋದಾಗಿತ್ತು, ಇಲ್ಲಿ ಮಾರಾಟ ಮಾಡೋದಾಗಿದೆ. RBI ನಗದು ಪಾವತಿಸ್ತಾರೆ, ಇದರರ್ಥ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹಣ ಕಡಿಮೆ ಆಗ್ತದೆ. ಓಕೆ, ನೆಕ್ಸ್ಟ್ ಇದು ಹಣದುಬ್ಬರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಅಲ್ಲಿ ಹೆಚ್ಚಿಗೆ ಆಗ್ಬೋದು ಹಣದುಬ್ಬರ. ಇದು ಮುಖ್ಯವಾಗಿ ಹಣದುಬ್ಬರವನ್ನು ಕಡಿಮೆ ಮಾಡುವ ಉದ್ದೇಶದಿಂದನೇ ಮಾಡ್ತಾರೆ. ಓಕೆ, ಸೊ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ವೆರಿ ಇಂಪಾರ್ಟೆಂಟಾಗಿ ಸಿಂಪಲ್ ಇದ್ದಾವೆ, ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಭಾರತದ ಹಣಕಾಸು ನೀತಿಯ ಇತಿಹಾಸವನ್ನು ನೋಡೋಣ. ಅವು ಬೇಸಿಕ್ ಕಾನ್ಸೆಪ್ಟ್, ಅವು ನಿಮಗೆ ಗೊತ್ತಿರಬೇಕು. 1934ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಯ ಅಡಿಯಲ್ಲಿ ದೇಶಕ್ಕಾಗಿ ಒಂದು ಹಣಕಾಸು ನೀತಿಯನ್ನು ರೂಪಿಸುವ ಜವಾಬ್ದಾರಿಯನ್ನು ರಿಸರ್ವ್ ಬ್ಯಾಂಕ್ಗೆ ಸ್ಪಷ್ಟವಾಗಿ ಆದೇಶಿಸಲಾಯಿತು. ಓಕೆ, ಸೊ ಸೆಂಟ್ರಲ್ ಬ್ಯಾಂಕೇ ಮಾಡುತ್ತೆ ಜಗತ್ತಿನಾದ್ಯಂತ. ಭಾರತದಲ್ಲಿ ಹಣಕಾಸು ನೀತಿಯ ಸೂತ್ರೀಕರಣ ಪ್ರಕ್ರಿಯೆ 2016ರ ಕೆಳಗೆ, ಓಕೆ, 2016ರವರೆಗೂ RBIನೇ ಮಾಡ್ತಿತ್ತು. 16ರೊಳಗೆ ಕೆಲವೊಂದು ಬದಲಾವಣೆಗಳನ್ನು ತರಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನು ಬದಲಾವಣೆ ತಂದಿದ್ದಾರೆ ಹಂಗಂದ್ರೆ, ಈಗ ಈ ಒಂದು ಹಣಕಾಸು ನೀತಿಯನ್ನು ಯಾರು ಮಾಡ್ತಾರೆ ಓಕೆ ಅನ್ನೋದನ್ನು ಹೇಳ್ತೀನಿ ನೋಡಿ. 2014ಕ್ಕಿಂತ ಮುಂಚೆ ಓಕೆ ಭಾರತದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುವ ಏಕೈಕ ಜವಾಬ್ದಾರಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಅವ್ರಿಗೆ ಹೊಂದಿದ್ರು. ಅವ್ರಿಗೆ ಈ ಅಧಿಕಾರ ಇತ್ತು. ಗವರ್ನರ್ಗೆ ತಾಂತ್ರಿಕ ಸಮಿತಿ ಸಲಹೆ ನೀಡ್ತಿದ್ರು. ಸೊ ಅದರ ಮೇಲೆ ನಿರ್ಧಾರ ತಗೋಬಹುದಾಗಿತ್ತು. ಅವ್ರಿಗೆ ವಿಟೋ ಪವರ್ ಕೂಡ ಇತ್ತು. ನಾನು ಹಿಂಗೆ ನಿರ್ಧಾರ ತಗೊಳ್ಳೋನು ಅಂತೇಳಿ ಅವರು ಹೇಳ್ಬೋದಿತ್ತು. ಯಾವಾಗ 2014ಕ್ಕಿಂತ ಮುಂಚೆ. 2016ರ ನಂತರ ಏನು ಬದಲಾವಣೆ ಆಯಿತು ಇಂಪಾರ್ಟೆಂಟ್. ಓಕೆ, 2016ರ ನಂತರ ಹಣಕಾಸು ಕಾಯ್ದೆ
1934ರ ಒಂದು ಕಾಯ್ದೆಗೆ RBI ಕಾಯ್ದೆಯನ್ನು ತಿದ್ದುಪಡಿ ಮಾಡಿ, ಓಕೆ, ಇದನ್ನು ತಿದ್ದುಪಡಿ ಮಾಡಿ ಹಣಕಾಸು ನೀತಿ ಸಮಿತಿ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನು ಸ್ಥಾಪನೆ ಮಾಡಲಾಯಿತು. ಓಕೆ, ಪ್ರಸ್ತುತ ಭಾರತದಲ್ಲಿ ಹಣಕಾಸು ನೀತಿಯನ್ನು ಯಾರು ರೂಪಿಸ್ತಾರೆ? 2016 ನಂತರ ಯಾರನ್ನು ರೂಪಿಸ್ತಾರೆ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ಓಕೆ, ಹಣಕಾಸು ನೀತಿಗಳ ಸಮಿತಿ. ಓಕೆ, ಹಣಕಾಸು ನೀತಿ ಸಮಿತಿ ಅಂತ ಇದೆ. ಇದನ್ನು PSI ಎಕ್ಸಾಮ್ ಒಳಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಓಕೆ, ನೆನಪಿಟ್ಕೊಳ್ರಿ. ಪ್ರೊಸೆಸ್ ಆಫ್ ಮಾನಿಟರಿ ಪಾಲಿಸಿ ಫಾರ್ಮುಲೇಷನ್ ಏನೇನಾಗುತ್ತೆ ಜಸ್ಟ್ ಕ್ವಿಕ್ 1 ಮಿನಿಟ್ ಒಳಗೆ ಹೇಳ್ತೀನಿ. ಮಾನಿಟರಿ ಪಾಲಿಸಿ ಕನ್ಸಲ್ಟೇಟಿವ್ ಆ್ಯಂಡ್ ಪಾರ್ಟಿಸಿಪೇಟಿವ್ ಪ್ರೊಸೆಸ್ ಇರುತ್ತೆ. ಇಂಟರ್ನಲ್ ವರ್ಕ್ ಪ್ರೊಸೆಸ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಕೋಆರ್ಡಿನೇಷನ್ ಹಾರಿಜಾಂಟಲ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಇಲ್ಲಿ ಮಾಡಲಾಗುತ್ತೆ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿವ್ಯೂಸ್ ಆಫ್ ಆಲ್ ಸ್ಟಾನ್ಸಸ್ ಆಫ್ ಮಾನಿಟರಿ ಪಾಲಿಸಿ. ಕಮಿಟಿ ಆನ್ ಬ್ರಾಡರ್ ಮೀಟ್. ಓಕೆ, ವೀಕ್ಲಿ ಮೀಟಿಂಗ್ ಆಗ್ತವೆ. ಆ್ಯಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪೀರಿಯಾಡಿಕ್ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, ಮಾನಿಟರಿ ಪಾಲಿಸಿ ಸ್ಟ್ರಾಟಜಿನ ಮಾಡಲಾಗುತ್ತೆ. ಸೊ ಆಮೇಲೆ ಮಾರ್ಕೆಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಫೈನಾನ್ಷಿಯಲ್ ಮಾರ್ಕೆಟ್ ಕಮಿಟಿ ಇರ್ತವೆ. ರಿವ್ಯೂ ಆ್ಯಂಡ್ ಮ್ಯಾನೇಜಸ್ ದ ಡೈಲಿ ಮಾರ್ಕೆಟ್ ಆಪರೇಷನ್ಸ್ ಆ್ಯಂಡ್ ಅಡಾಪ್ಟ್ ಸ್ಟ್ರಾಟಜೀಸ್. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ. ಓಕೆ, ಬ್ರಾಡ್ ಫೈನಾನ್ಷಿಯಲ್ ಸೂಪರ್ವಿಷನ್ ನಡೆಯುತ್ತೆ. ಅನಾಲಿಸಿಸ್ ಆಫ್ ಸ್ಟ್ರಾಟಜಿ ಆನ್ ನೆಕ್ಸ್ಟ್ ಈ ಮಾನಿಟರಿ ಪಾಲಿಸಿ ಬಗ್ಗೆ ಅದನ್ನು ಕೂಡ ಡೀಟೇಲ್ ಆಗಿ ಮಾಡ್ತಾರೆ. ನೋಡಿ, ಭಾರತದಲ್ಲಿ ಹಣಕಾಸು ನೀತಿ ಮತ್ತು ಹಣದೊಬ್ಬರ ಹೊಂದಿಕೊಳ್ಳುವ ಹಣದೊಬ್ಬರ ಗುರಿ ಚೌಕಟ್ಟು ಅಂತ ಕನ್ನಡದೊಳಗೆ ಕರೀತಾರೆ. ಮಾನಿಟರಿ ಪಾಲಿಸಿ ಇನ್ಫ್ಲೇಷನ್ ಇನ್ ಇಂಡಿಯಾ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಫ್ರೇಮ್ವರ್ಕ್. ಇಂಪಾರ್ಟೆಂಟ್ ಗೈಸ್. ಓಕೆ, ಅಂದರೆ ಹಣದೊಬ್ಬರವನ್ನು ಹೆಚ್ಚಿಗೆ ಮಾಡೋದು, ಕಡಿಮೆ ಮಾಡೋದು, ಹೆಚ್ಚಿಗೆ ಆದಾಗ ಇಳಿಸೋದು, ಯಾರು ಇದನ್ನು ಮಾಡ್ತಾರೆ? 2015ರಲ್ಲಿ RBI ಮತ್ತು ಕೇಂದ್ರ ಸರ್ಕಾರವು ಹಣಕಾಸು ನೀತಿ ಚೌಕಟ್ಟಿನ ಒಪ್ಪಂದವನ್ನು ಮಾಡಿಕೊಂಡವು. ಓಕೆ, ಸೊ ಅದು ಬೆಳವಣಿಗೆಯ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಬೆಲೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಪ್ರಾಥಮಿಕ ಉದ್ದೇಶವನ್ನು ನಿಗದಿಪಡಿಸಿತು. ಅದಕ್ಕೆ ಅನುಗುಣವಾಗಿ 1934ರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಯಿತು ಮತ್ತು ಭಾರತದಲ್ಲಿ ಹಣಕಾಸು ನೀತಿ ಮತ್ತು ಹಣದೊಬ್ಬರ ನಡುವೆ ಸಂಪರ್ಕವನ್ನು ಸ್ಥಾಪಿಸಲು 2016ರಲ್ಲಿ ಓಕೆ ಹೊಂದಿಕೊಳ್ಳುವ ಹಣದೊಬ್ಬರ ಗುರಿ ಓಕೆ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಹೊಂದಿಕೊಳ್ಳುವ ಹಣದೊಬ್ಬರದ ಗುರಿಯನ್ನು ಅಳವಡಿಸಿಕೊಳ್ಳಲಾಯಿತು. ಇಂಪಾರ್ಟೆಂಟ್. ಓಕೆ, ಇದರ ಪ್ರಾಮಿನೆಂಟ್ ಪ್ರಾವಿಷನ್ಸ್, ಇದರ ನಿಬಂಧನೆಗಳು ಏನು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಕೇಂದ್ರವು RBIನೊಂದಿಗೆ ಇಂಪಾರ್ಟೆಂಟ್ ರು ಗೈಸ್. ಓಕೆ, ಇದನ್ನೇ ಕ್ವಶನ್ ಕೇಳ್ತಾರೆ, ಯಾರು ಇನ್ಫ್ಲೇಷನ್ನ ಟಾರ್ಗೆಟ್ನ ಡಿಸೈಡ್ ಮಾಡ್ತಾರೆ? ಕೇಂದ್ರವು RBIಯೊಂದಿಗೆ ಸಮಾಲೋಚಿಸಿ ಅಷ್ಟೇ. ಓಕೆ, ಪ್ರತಿ 5 ವರ್ಷಕ್ಕೊಮ್ಮೆ ಹಣದೊಬ್ಬರ ಗುರಿಯನ್ನು ನಿಗದಿಪಡಿಸ್ತದೆ. ಓಕೆ, ಪ್ರತಿ 5 ವರ್ಷಕ್ಕೊಮ್ಮೆ ಹಣದೊಬ್ಬರದ ಒಂದು ಗುರಿಯನ್ನು ನಿಗದಿಪಡಿಸ್ತದೆ. 2021ರಿಂದ 25ರ ಅವಧಿಗೆ ಏನು ಸೆಟ್ ಮಾಡಿದ್ದೀವಿ? ಆಲ್ರೆಡಿ ಸೆಟ್ ಮಾಡಿದ್ದಾರೆ. 2021ರಿಂದ 25ರ ಅವಧಿಗೆ ಹಣದೊಬ್ಬರವನ್ನು 4+2 -4+or-2 ಅಂದರೆ 4+or-2 ಇಟ್ಸ್ ಓಕೆ. ಓಕೆ, 4 ಅಂದರೆ 6% ಮ್ಯಾಕ್ಸಿಮಮ್, 4% ಮಿನಿಮಮ್. ಓಕೆ, 4 to 6% ಒಳಗೇನೆ ನಾವು ಹಣದೊಬ್ಬರವನ್ನು ಇಡಬೇಕು. ಗ್ರಾಹಕರ ಬೆಲೆ ಹಣದೊಬ್ಬರವನ್ನು ಪ್ರಮುಖ ಸೂಚಿಯಾಗಿ ಇದನ್ನು ಆಯ್ಕೆ ಮಾಡಲಾಯಿತು. 4+or-2 ಇಂಪಾರ್ಟೆಂಟ್. ಓಕೆ, ಮ್ಯಾಕ್ಸಿಮಮ್ 6%. ಹೊಂದಿಕೊಳ್ಳುವ ಹಣದೊಬ್ಬರ ಗುರಿ. ಓಕೆ, ನೋಡಿ, ಪ್ರೋಸ್ ಆಫ್ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಏನಾಗುತ್ತೆ? ಏರುತ್ತಿರುವ ಬೆಲೆಗಳ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತವೆ ಮತ್ತು ಉಳಿತಾಯ ಮತ್ತು ಹೂಡಿಕೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಹಣದೊಬ್ಬರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ಪ್ರಮುಖ ನೀತಿಗಳನ್ನು ನಿರ್ಧರಿಸುವಲ್ಲಿ ಓಕೆ ಹೆಚ್ಚಿನ ಸ್ಥಿರತೆ, ಮುನ್ಸೂಚನೆ ಮತ್ತು ಪಾರದರ್ಶಕತೆಯನ್ನು ತರುವ ಗುರಿ ಇದು ಹೊಂದಿರುತ್ತದೆ. ಹಣದೊಬ್ಬರ ಗುರಿಗಳನ್ನು ತಲುಪಲು ವಿಫಲವಾದರೆ RBIಯನ್ನು ಸರ್ಕಾರಕ್ಕೆ ಹೆಚ್ಚು ಹೊಣೆಗಾರನನ್ನಾಗಿ ಮಾಡಲಾಗ್ತದೆ. ಓಕೆ, ಸೊ ಟಾರ್ಗೆಟ್ ಏನಾದರೂ ಮಿಸ್ ಆದರೆ ಓಕೆ RBIಯನ್ನು ಸರ್ಕಾರಕ್ಕೆ ಹೆಚ್ಚು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ಹಣದೊಬ್ಬರ ಮೋರ್ ಆರ್ ಲೆಸ್ RBI ಟಾರ್ಗೆಟ್ ಸೆಟ್ ನಾವು. ಓಕೆ, ಸೊ
ಅನಾನುಕೂಲಗಳು, ಏನು ಅನಾನುಕೂಲಗಳಿವೆ? ಸ್ಥಿರ ಹಣದೊಬ್ಬರ ಗುರಿಗಳು RBI ಯಾವುದೇ ಬಿಗಿಯಾದ ನೀತಿ ನಿಲುವುಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಬಿಕಾಸ್ ದಿಸ್ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಇದಕ್ಕೆ ಅಲೋ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಹಣಕಾಸು ನೀತಿ ಸಮಿತಿ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. MPC ಸ್ಥಾಪಿಸುವ ಕಲ್ಪನೆಯನ್ನು RBI ನೇಮಿಸಿದ, ಇದು ಇಂಪಾರ್ಟೆಂಟಾ, ಯಾವ ಸಮಿತಿಯ ಒಂದು ರೆಕಮೆಂಡೇಶನ್ ಮೇಲೆ ಈ ಒಂದು ಹಣಕಾಸು ನೀತಿಯ ಸಮಿತಿಯನ್ನು ನೇಮಕ ಮಾಡಲಾಗಿದೆ? ಉರ್ಜಿತ್ ಪಟೇಲ್ ಸಮಿತಿ, ಇಂಪಾರ್ಟೆಂಟ್, ಇದು ನಿಮ್ಗೆ ಯಾವ ಬೇಕಾದ ಎಕ್ಸಾಮ್ ಒಳಗೆ ಕ್ವಶನ್ ಕೇಳ್ತಾರ. ಓಕೆ, ಉರ್ಜಿತ್ ಪಟೇಲ್ ಸಮಿತಿಯ ರೆಕಮೆಂಡೇಶನ್ ಮೇಲೆ ಹಣಕಾಸು ನೀತಿ ಸಮಿತಿಯನ್ನು ನೇಮಕ ಮಾಡಲಾಗಿದೆ. 1934ರ ತಿದ್ದುಪಡಿ ಮಾಡಿದ RBI ಕಾಯ್ದೆ ಸೆಕ್ಷನ್ 45ZB, ಓಕೆ, ಅದರ ಪ್ರಕಾರ 6 ಸದಸ್ಯರ ಅಧಿಕಾರಯುತ ಹಣಕಾಸು ನೀತಿಯ ಸಮಿತಿಗಾಗಿ ಹೇಳಿಕೆಯನ್ನು ನೀಡಿತು. ಮೀನ್ಸ್ ಮಾನಿಟರಿ ಪಾಲಿಸಿ ಕಮಿಟಿ 6 ಜನರದಿರಬೇಕು ಅಂತ ಹೇಳಿತು. MPCಗೆ ಸಂಬಂಧಿಸಿದಂತೆ ಕೆಲವು ನಿಬಂಧನೆಗಳನ್ನು ನೋಡೋದಾದರೆ, ಸಮಿತಿಯು ವರ್ಷಕ್ಕೆ ಕನಿಷ್ಠ 4 ಬಾರಿ, ಓಕೆ, ಎವ್ರಿ 3 ಮಂತ್ಸ್ಗೊಂದು ಸರ್ತಿ ಸಭೆಯನ್ನು ಸೇರಬೇಕು. 4 ಬಾರಿ. ಸಮಿತಿಯಲ್ಲಿ 6 ಸದಸ್ಯರನ್ನು ಹೊಂದಿರಬೇಕು. MPCಯ ಸದಸ್ಯರು 4 ವರ್ಷದವರೆಗೆ ಅವಧಿಯಲ್ಲಿ ಅಧಿಕಾರದಲ್ಲಿರ್ತಾರೆ ಮತ್ತು ಮರು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಓಕೆ, ಇಂಪಾರ್ಟೆಂಟ್. MPC ಸಭೆ ಕೋರಂಗೆ 4 ಸದಸ್ಯರು. ಟೈ ಆದ ಸಂದರ್ಭದಲ್ಲಿ RBI ಗವರ್ನರ್ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಓಕೆ, ಇಸ್ ಇಟ್ ಕ್ಲಿಯರ್? ವೆರಿ ವೆರಿ ಸಿಂಪಲ್ ಗೈಸ್. ನೆಕ್ಸ್ಟ್, MPCಯ ಸಂಯೋಜನೆ ಹೆಂಗಿದೆ? ಮಾನಿಟರಿ ಪಾಲಿಸಿ ಕಮಿಟಿಯೊಳಗೆ ಯಾರ್ಯಾರು ಇರ್ತಾರೆ? ಅಫ್ಕೋರ್ಸ್ RBI ಗವರ್ನರ್ ಇರ್ತಾರೆ, ಇವರೇ ಅಧ್ಯಕ್ಷರು ಇರ್ತಾರೆ. ಹಣಕಾಸು ನೀತಿ ಉಸ್ತುವಾರಿ ಹೊಂದಿರುವ RBI ಉಪ ಗವರ್ನರ್ ಇರ್ತಾರೆ. RBI ಮಂಡಳಿಯಿಂದ ನಾಮನಿರ್ದೇಶನಗೊಂಡ ಒಬ್ಬ ಅಧಿಕಾರಿ ಇರ್ತಾರೆ. ಕ್ಯಾಬಿನೆಟ್ ಕಾರ್ಯದರ್ಶಿ ಇರ್ತಾರೆ. RBI ಗವರ್ನರ್ ಇರ್ತಾರೆ ಮತ್ತು ಕೇಂದ್ರ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಅರ್ಥಶಾಸ್ತ್ರ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 3 ತಜ್ಞರನ್ನು ಒಳಗೊಂಡು, ಓಕೆ, 3 ತಜ್ಞರನ್ನು ಒಳಗೊಂಡಿರ್ತಾರೆ. ಅಂದರೆ ಗೌರ್ಮೆಂಟಿಂದ 3 ಜನ, RBIಯಿಂದ 3 ಜನ. ಓಕೆ, ಸೊ ಟೋಟಲ್ ಎಷ್ಟು ಜನ? 6 ಜನ. ಮಾನಿಟರಿ ಪಾಲಿಸಿ ಕಮಿಟಿ ಒಳಗೆ ಎಷ್ಟು ಜನ ಇರ್ತಾರೆ? 6 ಜನ ಇರ್ತಾರೆ. ಓಕೆ, ಸೊ ದಿಸ್ ಈಸ್ ಇಟ್. ಯಾರ್ಯಾರು ಇರ್ತಾರೆ ಅಂತ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಭಾರತದಲ್ಲಿ ಹಣಕಾಸು ನೀತಿ ಪರಿಕರಗಳು, ಓಕೆ, ಏನೇನು ಹೆಂಗೆಲ್ಲ ಹಣಕಾಸು ನೀತಿಯನ್ನು ಪರಿಕರಗಳು ಯಾವ್ಯಾವಿದ್ದಾವೆ? ಹಣದ ಪೂರೈಕೆ ನಿಯಂತ್ರಿಸಲು RBI ಬಳಸುವ ಮೋಸ್ಟ್ ಪವರ್ಫುಲ್ ಒಂದು ಟೂಲ್ಗಳು ಇವಾಗಿದ್ದಾವೆ, ಟೂಲ್ಸ್. ಓಕೆ, ಒಂದನೇದು ಪರಿಣಾಮಾತ್ಮಕ ಪರಿಕರಗಳು. ಓಕೆ, ಕ್ವಾಂಟಿಟೇಟಿವ್ ಟೂಲ್ ಒಳಗೆ ಏನೇನು ಬರ್ತವೆ? ವಿತ್ತೀಯ ನೀತಿಯ ಪರಿಣಾಮಾತ್ಮಕ ಸಾಧನಗಳನ್ನು ಸಾಲದ ವೆಚ್ಚ ಮತ್ತು ಪ್ರಮಾಣವನ್ನು ನಿಯಂತ್ರಿಸುವ ಗುರಿಯನ್ನು ಇದು ಹೊಂದಿದೆ. ನೆಕ್ಸ್ಟ್, ಗುಣಾತ್ಮಕ ಪರಿಕರಗಳು ಅಂದರೆ ಕ್ವಾಲಿಟೇಟಿವ್ ಟೂಲ್ಸ್. ಓಕೆ, ಕ್ವಾಂಟಿಟೇಟಿವ್ ಟೂಲ್ಸ್ ಆ್ಯಂಡ್ ಕ್ವಾಲಿಟೇಟಿವ್ ಟೂಲ್ಸ್ ಇಂಪಾರ್ಟೆಂಟಾ? ಯಾವುದು ಇದರೊಳಗೆ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ಕೂಡ ನಿಮಗೆ ಕ್ವಶನ್ ಕೇಳಿದ್ದಾರೆ ಗೈಸ್. ಓಕೆ, ಗುಣಾತ್ಮಕ ಕ್ರಮವು ವಾಣಿಜ್ಯ ಬ್ಯಾಂಕುಗಳು ರಚಿಸಿದ ಒಟ್ಟು ಸಾಲದ ಪ್ರಮಾಣವನ್ನು ನಿಯಂತ್ರಿಸುವುದಿಲ್ಲ, ಬದಲಾಗಿ ಅವು ಉತ್ತಮ ಸಾಲ ಮತ್ತು ಕೆಟ್ಟ ಸಾಲದ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತವೆ. ಗುಣಾತ್ಮಕ ಯಾವುದಕ್ಕೆ ಎಷ್ಟು ಸಾಲ ಕೊಡಬೇಕು? ಕ್ವಾಂಟಿಟಿ. ಓಕೆ, ಸೋಷಿಯಲ್ ವೆಲ್ಫೇರ್ಗೆ, ಅಗ್ರಿಕಲ್ಚರ್ಗೆ, ಓಕೆ, ಆಮೇಲೆ ಸರ್ಕಾರದ ವೆಚ್ಚಕ್ಕೆ ಎಷ್ಟೆಷ್ಟು ಕೊಡಬೇಕು? ಕ್ವಾಂಟಿಟಿ ಎಷ್ಟು ಕೊಡಬೇಕು ದುಡ್ಡು, ಇದು ನಿರ್ಧಾರ ಮಾಡಿದ್ರೆ ಕ್ವಾಲಿಟಿ, ಓಕೆ, ಅನ್ನೋ ಇದು ನಿರ್ಧಾರ ಮಾಡುತ್ತೆ. ಓಕೆ, ಸೊ ಎರಡು ಟೂಲ್ ಇದ್ದಾವೆ. ಆದ್ದರಿಂದ ಗುಣಾತ್ಮಕ ಕ್ರಮವನ್ನು ಕ್ರೆಡಿಟ್ ನಿಯಂತ್ರಣದ ಆಯ್ದ ಕ್ರಮ ಎಂದು ಕೂಡ ಕರೆಯಲಾಗ್ತದೆ. ನೋಡಿ, ಕ್ರೆಡಿಟ್ ಕಂಟ್ರೋಲ್ ಹೆಂಗಾಗ್ತದೆ, ಯಾವ್ಯಾವ ಆಧಾರದ ಮೇಲೆ ಮಾಡ್ತಾರೆ? ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಒಳಗೆ ಯಾವ್ಯಾವ ಬರ್ತವೆ? ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಒಳಗೆ ಯಾವ್ಯಾವ ಬರ್ತವೆ? ಮೋಸ್ಟ್ ಇಂಪಾರ್ಟೆಂಟ್ ಒಂದು 3-4 ಸ್ಟಾರ್ ಹಾಕೊಡ್ರಿ. ಕೇಂದ್ರ ಸರ್ಕಾರದ SSC ಎಕ್ಸಾಮ್ ಆಗಿರ್ಬೋದು, ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, FD SD ಆಗಿರ್ಬೋದು, BTS, ಎನಿ ಎಕ್ಸಾಮ್ ಗೈಸ್, ದಿಸ್ ವಿಲ್ ಬಿ ಯೂಸ್ಫುಲ್. ಓಪನ್ ಮಾರ್ಕೆಟ್ ಆಪರೇಷನ್ ಈಸ್ ನಥಿಂಗ್ ಬಟ್ ಮಾರುಕಟ್ಟೆಯಲ್ಲಿರುವುದ ಹಣದ ಹರಿವನ್ನು ಕಡಿಮೆ ಮಾಡೋದು, ಹೆಚ್ಚಿಗೆ ಮಾಡುವ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಕೂಡ ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ಬರ್ತವೆ. ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್, ಸೊ ಬ್ಯಾಂಕ್ ರೇಟ್, CRR, SLR,
ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಇವೆಲ್ಲ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಒಳಗೆ ಬಂದರೆ ಇನ್ನು ಗುಣಾತ್ಮಕ ಓಕೆ ಸೊ ಇದಕ್ಕೇನಂತ ಕರಿತೀವಿ ಪರಿಮಾಣಾತ್ಮಕ ಪರಿಕರಗಳು ಗುಣಾತ್ಮಕ ಪರಿಕರಗಳು. ಗುಣಾತ್ಮಕ ಒಳಗೆ ಪಬ್ಲಿಸಿಟಿ ಆಗುತ್ತೆ, ರೇಷನಿಂಗ್ ಆಫ್ ಕ್ರೆಡಿಟ್, ಅಡ್ಜಸ್ಟಿಂಗ್ ಮಾರ್ಜಿನ್ ಆಫ್ ಲೋನ್ಸ್, ಅಡ್ಜಸ್ಟಿಂಗ್ ರೇಟ್ ಆನ್ ಕನ್ಸಂಪ್ಷನ್ ಲೋನ್, ಮಾರಲ್ ಸುಸೇಷನ್, ಡೈರೆಕ್ಟ್ ಆ್ಯಕ್ಷನ್ ಓಕೆ ಇವೆಲ್ಲ ಕ್ವಾಲಿಟೇಟಿವ್. ಎಲ್ಲಿಂದ ಯಾರಿಗೆ ಎಷ್ಟು ಕೊಡಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಹಣಕಾಸು ನೀತಿಯ ಪರಿಣಾಮಾತ್ಮಕ ಸಾಧನಗಳು, ಕ್ವಾಂಟಿಟೇಟಿವ್ ಟೋಲ್ಸ್ ಆಫ್ ಮಾನಿಟರಿ ಪಾಲಿಸಿ ಯಾವ ಬರ್ತವೆ ಅಂತ ನೋಡೋಣ. ಒಂದನೇದು ಬ್ಯಾಂಕ್ ದರ ಓಕೆ ಅಥವಾ ಇದನ್ನು ರಿಯಾಯಿತಿ ದರ ಅಂತ ಕೂಡ ಕರೀತಾರೆ. ಬ್ಯಾಂಕ್ ರೇಟ್ ಆರ್ ಡಿಸ್ಕೌಂಟ್ ರೇಟ್, ಇಂಪಾರ್ಟೆಂಟ್ ಗೈಸ್, ಬ್ಯಾಂಕ್ ರೇಟ್ ಓಕೆ. ಬ್ಯಾಂಕ್ ದರ ಅಥವಾ ರಿಯಾಯಿತಿ ದರವು RBI ನಿಗದಿತ ವಾಣಿಜ್ಯ ಬ್ಯಾಂಕುಗಳಿಂದ ವಿನಿಮಯ ಬಿಲ್ಗಳು ಅಥವಾ ಇತರೆ ವಾಣಿಜ್ಯ ಪತ್ರಿಕೆಗಳನ್ನು ಖರೀದಿಸಲು ಅಥವಾ ಮರು ಹಂಚಿಕೆ ಮಾಡಲು ಸಿದ್ಧವಿರುವ ದರವಾಗಿದೆ ಓಕೆ. ಬ್ಯಾಂಕ್ ರೇಟ್ ಓಕೆ. RBI ಹೆಚ್ಚಿನ ಬ್ಯಾಂಕ್ ದರವನ್ನು ನಿಗದಿಪಡಿಸಿದರೆ ಬ್ಯಾಂಕ್ಗಳು ತಮ್ಮ ಲಾಭ ಕಡಿಮೆ ಇರುವುದರಿಂದ RBIನಿಂದ ಬಿಲ್ಗಳನ್ನು ಮರು ಹಂಚಿಕೆ ಮಾಡಲು ಬಯಸುವುದಿಲ್ಲ. ಇದು ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆಯನ್ನು ಕಡಿಮೆ ಮಾಡುವ ಪರಿಣಾಮವನ್ನು ಬೀರುತ್ತದೆ ಓಕೆ. ಬ್ಯಾಂಕ್ ರೇಟ್ ನೋಡ್ರಿ, ಈಗ SBI ಓಕೆ, ICICI ಬ್ಯಾಂಕ್ ಇದ್ದಾವೆ ಅಂತ ತಿಳ್ಕೊಳ್ರಿ, ICICI ಓಕೆ. ಸೊ ಈ ಬ್ಯಾಂಕ್ ಇದ್ದಾವೆ. ಈಗ ಬ್ಯಾಂಕ್ ರೇಟ್ ಒಂದು ಫಿಕ್ಸ್ ಮಾಡಿಬಿಡೋದು. ಫಾರ್ ಎಕ್ಸಾಂಪಲ್ ICICI ಬ್ಯಾಂಕ್ ಅವರ ಪ್ರೈಮ್ ಕಸ್ಟಮರ್ಗೆ ಲೋನ್ ಕೊಡುತ್ತಾ, ಇಂಟ್ರೆಸ್ಟ್ ರೇಟು 8% ಓಕೆ. SBI ಕೊಡುತ್ತಾ, ಇಟ್ ಶುಡ್ ಬಿ 8%. ನೋಡಿ 9% ಕೊಡ್ಬೋದು, 10% ಇಂಟ್ರೆಸ್ಟ್ ಕೊಡ್ಬೋದು, ಇಂಟ್ರೆಸ್ಟ್ ರೇಟ್ ಮ್ಯಾಗ ಕೊಡ್ಬೋದು, ಆದರೆ 8%ಗಿಂತ ಕಡಿಮೆ ಕೊಡೋಂಗಿಲ್ಲ, 7% 6% ಕೊಡೋಂಗಿಲ್ಲ. ದಿಸ್ ಈಸ್ ಲೈಕ್ ಒಂದು ಸೆಟ್ ಮಾಡಿದಂಥ ಒಂದು ರೇಟ್, ಬ್ಯಾಂಕ್ ರೇಟ್ ಆರ್ ಇದಕ್ಕಿಂತನೂ ಕಡಿಮೆ ಕೊಡೋಂಗಿಲ್ಲ. ಹೀಗಾಗಿ ಬ್ಯಾಂಕ್ ದರದಲ್ಲಿ ಹೆಚ್ಚಳ ಓಕೆ, ಅಂದರೆ ಬ್ಯಾಂಕ್ ದರದಲ್ಲಿ ಹೆಚ್ಚಳ ಹಣದ ಪೂರೈಕೆಯನ್ನು ಬಿಗಿಗೊಳಿಸುತ್ತದೆ ಮತ್ತು ಪ್ರತಿಯಾಗಿ ಮೀಸಲು ಓಕೆ ಅಂದರೆ ಈ ಒಂದು ಜಾಸ್ತಿ ಇದ್ದಷ್ಟು ಪ್ರಾಬ್ಲಮ್ ಓಕೆ, ಆದ್ದರಿಂದ ಒಂದು ಮಿನಿಮಮ್ನೇ ಮೇಂಟೈನ್ ಮಾಡ್ತಿರ್ತದೆ ಓಕೆ. ರಿಸರ್ವ್ ರಿಕ್ವೈರ್ಮೆಂಟ್ ಮೀಸಲು ಅವಶ್ಯಕತೆ ಅಂತ ಕನ್ನಡದೊಳಗೆ ಕರಿತೀವಿ. ಅಗತ್ಯವಿರುವ ಮೀಸಲು ಅನುಪಾತವು ಪ್ರತಿ ಬ್ಯಾಂಕ್ ಠೇವಣಿಗಳ ಭಾಗವಾಗಿ ಹೊಂದಿರಬೇಕಾಗಿದ್ದು ಕನಿಷ್ಠ ಮೀಸಲುಗಳನ್ನು ನಿಗದಿಪಡಿಸಲು ನಿಯಂತ್ರಿಸಲಾಗ್ತದೆ. ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಬ್ಯಾಂಕ್ ಒಳಗೂ 40% SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇರಲೇಬೇಕು ಅಂದರೆ ಅದು ಇರಲೇಬೇಕಾಗುತ್ತದೆ ಓಕೆ. ಅದಕ್ಕೆ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂದರೆ ಇಷ್ಟು ಪರ್ಸೆಂಟ್ ಅಂತ ನೀವು ಮೇಂಟೈನ್ ಮಾಡಲೇಬೇಕು ಓಕೆ. ಇದಕ್ಕೆ ಈ ರಿಸರ್ವ್ಸ್ ಒಳಗೆ 2 ಸಾಧನಗಳಿದ್ದಾವೆ. ಒಂದನೇದು ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ CRR, ಬ್ಯಾಂಕಿನ ಒಟ್ಟು ಬೇಡಿಕೆ ಮತ್ತು ಸಮಯದ ಹೊಣೆಗಾರಿಕೆ ಕನಿಷ್ಠ ಶೇಕಡಾವಾರು ಆಗಿದ್ದು ಇದು ಪರಿಶಿಷ್ಟ ವಾಣಿಜ್ಯ ಬ್ಯಾಂಕ್ ನಗದು ರೂಪದಲ್ಲಿ RBIನಲ್ಲಿ ಠೇವಣಿ ಇಡಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ 6%, ಇದು 6.75% ಅಷ್ಟು ಅದರೊಳಗೇ ಇರ್ತದೆ. ಒಂದು ₹100 ಬ್ಯಾಂಕ್ ಹತ್ರ ಇದ್ದಾವೆ ಅಂದರೆ ಅದರೊಳಗೆ ₹6 RBI ಹತ್ರ ಇಡಬೇಕು ಓಕೆ. ಸೊ RBI ಹತ್ರ ನೀವು ಇಡಲೇಬೇಕು. ಕ್ಯಾಶ್ ರಿಸರ್ವ್ ರೇಷಿಯೋ RBI ಹತ್ರ ಯಾಕೆ ಇಡಬೇಕು? ಒಂದು ₹100 ಒಳಗೆ RBI ಹತ್ರ ಯಾಕೆ ಇರಬೇಕು ಅಂದರೆ ಸೇಫ್ಟಿಗಾಗಿ. ಇದು RBI ಆ್ಯಕ್ಟ್ ಕೂಡ ಹೇಳುತ್ತೆ. ಸೊ ಈ ಥರ ಸೇಫ್ಟಿಗಾಗಿ ಇಡಬೇಕು ಅಂತ. ನೆಕ್ಸ್ಟ್ RBI CRR ಠೇವಣಿ ಮೇಲೆ ಯಾವುದೇ ಬಡ್ಡಿಯನ್ನು ಪಾವತಿಸುವುದಿಲ್ಲ. ಇದು ಇಂಪಾರ್ಟೆಂಟಾ? ಸೊ ಇಲ್ಲಿ 6% ಅಂದರೆ ₹6 ಇಟ್ಟಿರ್ತದಲ್ಲ ಬ್ಯಾಂಕ್, ₹100 ಒಳಗಿನ ₹6 ಇಟ್ಟಿರ್ತದಲ್ಲ, ಇದಕ್ಕೆ ಯಾವುದೇ ಬಡ್ಡಿ ಕೊಡೋಂಗಿಲ್ಲ RBI. ಮತ್ತು ಯಾಕೆ ಇಡಬೇಕು ಸರ್ ಅಂದರೆ ಸೇಫ್ಟಿ ಓಕೆ, ಸೇಫ್ಟಿ ಸಂಬಂಧ ಇಡಬೇಕು. CRR SLR ಇವೆಲ್ಲ ಸೇಫ್ಟಿ ಸಂಬಂಧ ಮಾಡೋದು. ಸೊ ಇದನ್ನು CRR ಅಂತ ಕರಿತೀವಿ. ಸರ್ಟನ್ ಅಮೌಂಟ್ ಆಫ್ ಮನಿ ವೇರ್ ದ ಇಂಡಿವಿಜುವಲ್ ಬ್ಯಾಂಕ್ ಹ್ಯಾವ್ ಟು ಕೀಪ್ ಇನ್ RBI. ಎಷ್ಟು ಪರ್ಸೆಂಟ್ ಅನ್ನೋದನ್ನು RBI ಟೈಮ್ ಟು ಟೈಮ್ ಡಿಸೈಡ್ ಮಾಡುತ್ತೆ. 8%, 6%. ಟೋಟಲ್ ಅಸೆಟ್ ₹100 ಇದಾವೆ ಅಂದರೆ ಅದರೊಳಗೆ ₹6 ಇದ್ದರೆ ₹6, ₹8 ಇದ್ದರೆ ₹8. RBI ಎಷ್ಟು ಡಿಸೈಡ್ ಮಾಡಿರುತ್ತೆ ಅಷ್ಟು ದುಡ್ಡನ್ನು ಒಯ್ದು RBI ಹತ್ರನೇ ಇಡಬೇಕು. ದಟ್ ಈಸ್ ಕ್ಯಾಶ್ ರಿಸರ್ವ್ ರೇಷಿಯೋ.
ನಗದು ಮೀಸಲು ಅನುಪಾತ ಅಂತ ಕರೀತಾರೆ. ಇದ್ರ ಮೇಲೆ RBI ಯಾವುದೇ ಬಡ್ಡಿಯನ್ನು ಕೊಡೋದಿಲ್ಲ. ಇದು ಎಲ್ಲಾನು ಕ್ವಶನ್ ಕೇಳಿದ್ದಾರೆ. RBI ಕಾಯ್ದೆಯು CRR ಅನ್ನು ನಿಗದಿಪಡಿಸಲು ಯಾವುದೇ ಶ್ರೇಣಿಯನ್ನು ಸೀಲಿಂಗನ್ನು ಸೂಚಿಸುವುದಿಲ್ಲ. ಇಷ್ಟೇ ಇಡಬೇಕಂತ ಇಲ್ಲ, ಆದರೆ ಇದನ್ನು ಕಡಿಮೆ ಇಡೋದು ಒಳ್ಳೆಯದು. ಯಾಕಂದರೆ ನೋಡಿ 6% ಇದ್ದಿದ್ದು 8% ಮಾಡಿದರೆ ಮೊದಲು ಏನಕ್ಕಿತ್ತು 10% ತಗೊಳ್ಳಿ. ಮೊದಲು ಏನಕ್ಕಿತ್ತು 94 ರೂಪಾಯಿ ಗ್ರಾಹಕರಿಗೆ ಕೊಡ್ಬೋದಾಗಿತ್ತು. ಆದರೆ ಇದರ 10% ಮಾಡಿದ್ರಿಂದ ಈಗ 90 ರೂಪಾಯಿ ಮಾತ್ರ ಕೊಡಬೇಕು. ಮಾರ್ಕೆಟ್ ಒಳಗೆ ಲಿಕ್ವಿಡಿಟಿ ಕಮ್ಮಿ ಆಗುತ್ತೆ, ಆದ್ದರಿಂದ ಯಾರಿಗೂ ಉಪಯೋಗ ಆಗೋದಿಲ್ಲ, RBI ಒಳಗೆ ಇಟ್ಟಂಗಾಗುತ್ತೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ಸೀಲಿಂಗನ್ನು ಸೂಚಿಸಿಲ್ಲ. ಹೀಗಾಗಿ ಸ್ಥೂಲ ಆರ್ಥಿಕ ಪರಿಸ್ಥಿತಿಯನ್ನು ಇದು ಅವಲಂಬಿಸಿದೆ. ಕರೆಂಟ್ ಎಕನಾಮಿಕ್ ಕಂಡೀಷನ್ ಹೆಂಗಿರುತ್ತೆ ಆರ್ಥಿಕತೆಯಲ್ಲಿ ಅದನ್ನು ನೋಡಿ ಇದನ್ನು ಡಿಸೈಡ್ ಮಾಡ್ತಾರೆ. ಯಾವುದೇ ದರದಲ್ಲಿ CRR ಅನ್ನು ನಿಗದಿಪಡಿಸುವ ಸ್ವಾತಂತ್ರ್ಯವನ್ನು RBI ಹೊಂದಿದೆ. CRRನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಕೇಳಿದರೆ ನೀವೇನು ಹೇಳಬೇಕು? RBI. ಓಕೆ, CRR ಹೆಚ್ಚಾದರೆ ಡೆಫಿನೆಟ್ಲಿ ಇದು ಕ್ವಶನ್ ಕೇಳಿದರೆ ಗೈಸ್, CRR ಏನಾದರೂ ಹೆಚ್ಚಿಗೆ ಆದರೆ ಈಗ ಏನಾಗುತ್ತೆ ನೀವೇ ಹೇಳಿ ನೋಡೋಣ. ವಾಣಿಜ್ಯ ಬ್ಯಾಂಕುಗಳ ಹತ್ರ CRR ಹೆಚ್ಚಿಗೆ ಮಾಡಿದರೆ ಕಡಿಮೆ ಹಣ ಉಳಿಯುತ್ತೆ, ಗ್ರಾಹಕರಿಗೆ ಹಣ ಕಡಿಮೆ ಬೀಳ್ತವೆ. ಓಕೆ, ಸೊ ಗ್ರಾಹಕರು ಸಾಲ ನೀಡಲಿಕ್ಕೆ ಕಡಿಮೆ ಹಣ ಉಳಿತದೆ. ಹೀಗಾಗಿ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗ್ತದೆ CRR ಜಾಸ್ತಿ ಆದರೆ. ಓಕೆ, CRR ಕಡಿಮೆ ಆದರೆ ವಾಣಿಜ್ಯ ಬ್ಯಾಂಕುಗಳು RBIನಲ್ಲಿ ಕಡಿಮೆ ಹಣವನ್ನು ಠೇವಣಿ ಇಡಬೇಕಾಗತ್ತೆ, ಗ್ರಾಹಕರಿಗೆ ಹೆಚ್ಚಿಗೆ ಸಾಲವನ್ನು ನೀಡಬಹುದು. ಓಕೆ, ಹಣದ ಉಳಿತಾಯ ಆಗುತ್ತೆ. ಹೀಗಾಗಿ ಇದರ ಪರಿಣಾಮ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕೂಡ ಹೆಚ್ಚಿಗೆ ಆಗುತ್ತೆ. ಓಕೆ, ಸಿ ಹೌ ಸಿಂಪಲ್ ಇಟ್ ಈಸ್ CRR. ಐ ಹೋಪ್ ವೇರಿಯಸ್ ಎಕ್ಸಾಂಪಲ್ನ ಕೊಟ್ಟು ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್, ಶಾಸನಬದ್ಧ ದ್ರವ್ಯತೆ ಅನುಪಾತ, ದಟ್ ಈಸ್ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷೋ. ನೋಡ್ರ್ಯಾ, ಇಷ್ಟೇ ಡಿಫರೆನ್ಸ್ ನೋಡ್ರಿ ಗೈಸ್. CRR ಇದು ಐತ್ಲಾ, ಇದನ್ನು RBI ಒಳಗಿಡಬೇಕು, ಠೇವಣಿ ಇಡಬೇಕು. SLR ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷೋ, ಇದನ್ನು ಬ್ಯಾಂಕ್ ಇಟ್ಸೆಲ್ಫ್, ಓಕೆ, ಬ್ಯಾಂಕ್ ಹತ್ರನೇ ಇಟ್ಕೋಬೇಕು, ಬ್ಯಾಂಕ್ ಇಟ್ಸೆಲ್ಫ್ನೊಳಗೆ ಇಟ್ಕೋಬೇಕು. ದಟ್ಸ್ ಅ ಓನ್ಲಿ ಡಿಫ್ರೆನ್ಸ್. ಇದು ಕೂಡ ರಿಸರ್ವ್ ಠೇವಣಿನೇ ಆಗಿದೆ, ಇದನ್ನು RBI ಒಳಗಿಡಬೇಕು, ಇದನ್ನು ಬ್ಯಾಂಕ್ ಹತ್ರ ಇಟ್ಕೊಂಡಿರಬೇಕು ಅಷ್ಟೇ. ಓಕೆ, ಶಾಸನಬದ್ಧ ದ್ರವ್ಯತೆ ಅನುಪಾತ SLR ಎಂದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳು ತನ್ನಲ್ಲಿ ಇಟ್ಟುಕೊಳ್ಳಬೇಕಾದ ನಿವ್ವಳ ಬೇಡಿಕೆ ಮತ್ತು ಸಮಯ ಹೊಣೆಗಾರಿಕೆ, ಓಕೆ, ಶೇಕಡಾವಾರು ಪ್ರಮಾಣ. ಇದು ನಗದು ರೂಪದಲ್ಲಿರಬೇಕು, ಚಿನ್ನದ ರೂಪದಲ್ಲಿರಬೇಕು, ಅಥವಾ ಸೆಕ್ಯೂರಿಟೀಸ್ ರೂಪದಲ್ಲೂ ಇರಬಹುದು. ಉದಾಹರಣೆಗೆ ಸರ್ಕಾರಿ ಬಾಂಡ್ಗಳು, ಖಜಾನೆ ಬಿಲ್ಗಳು, RBI ಸೂಚಿಸಿದ ಯಾವುದೇ ಇತರೆ ಸಾಧನಗಳು ಅಲ್ಲಿ ಇರಬಹುದು. ಓಕೆ, ಸೊ ಮೇಲಿನ ಮೂರರ ಯಾವುದೇ ಸಂಯೋಜನೆ ಕೂಡ ಇದು ಆಗಿರಬಹುದು. CRRಗಿಂತ ಭಿನ್ನವಾಗಿ SLR ಅನ್ನು RBIನಲ್ಲಿ ಠೇವಣಿ ಮಾಡಬೇಕಾಗಿಲ್ಲ. RBIನಲ್ಲಿ ಠೇವಣಿ ಮಾಡಬೇಕಾಗಿಲ್ಲ. ಇದನ್ನು ಇಂಡಿವಿಜುವಲ್ ಬ್ಯಾಂಕ್, ಇಲ್ಲಿ ಹೇಳಿದ್ ನೋಡಿ ಇಟ್ಸೆಲ್ಫ್, ಅದರ ಹತ್ರನೇ ಇಟ್ಕೋಬೇಕು. ಓಕೆ, ಸೊ RBI ಸೂಚಿಸಿದ SLR ವ್ಯಾಪ್ತಿಯು 0%ನಿಂದ 40%ವರೆಗೆ ಇರಬೇಕಾಗುತ್ತೆ. ಓಕೆ, ಇರ್ಬೋದು. ಇಟ್ ಕೀಪ್ ಫ್ಲಕ್ಚುವೇಟಿಂಗ್. 34 ಇರುತ್ತೆ, 35 ಇರುತ್ತೆ, 6 ಇರುತ್ತೆ, 40 ಇರುತ್ತೆ, 0 ಇಂದ 40. ಫಾರ್ ಎಕ್ಸಾಂಪಲ್ 40% ಅಂತ ಡಿಸೈಡ್ ಮಾಡಿದ್ರು ಅಂತೇಳಿರಿ. 40% ಅಂದ್ರೆ ಏನು? ಬ್ಯಾಂಕ್ ಹತ್ರ 100 ರೂಪೀಸ್ ಇದಾವೆ ಅಂದರೆ ಅದರೊಳಗಿನ 40 ರೂಪಾಯಿ ಬ್ಯಾಂಕ್ ಒಳಗೆ ಇಟ್ಕೊಂಡಿರ್ಬೇಕು. ಓಕೆ, ಉಳ್ಕಿದ 60 ರೂಪಾಯಿ ಮಾತ್ರ ಗ್ರಾಹಕರಿಗೆ ಕೊಡಬೇಕು. ಸರ್ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ, ನೋಡ್ರು ಗೈಸ್, ಬ್ಯಾಂಕ್ ದಿವಾಳಿತನ ಆದರೆ, ಓಕೆ, ಬ್ಯಾಂಕ್ರಪ್ಸಿ ಆದರೆ, ಸೊ ಇದೊಂದು 40%, ಅಲ್ಲೊಂದು 6% to 8% ಇಟ್ಟಿರ್ತಾರೆ. ಸೊ ಇದೆಲ್ಲ ಸೇರಿ ನಿಮ್ಮ ಬ್ಯಾಂಕ್ನ ಪ್ರೈಮ್ ಕಸ್ಟಮರ್ ಅಂತ ಯಾರಿದ್ದಾರೆ ಅವ್ರಿಗೆ ಕೊಡ್ಬೋದು. ಓಕೆ, 1990 ಈ ಒಂದು ನರಸಿಂಹನ್ ಕಮಿಟಿಯ ರೆಕಮೆಂಡೇಶನ್ ಆದಮೇಲೆ ಇವೆಲ್ಲ ಇನ್ಕ್ಲೂಡ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೇಫ್ಟಿ ಮೆಜರ್ಸ್ನ ಇನ್ಕ್ಲೂಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಗೈಸ್. ಓಕೆ, SLR ಹೆಚ್ಚಿದರೆ ಡೆಫಿನೆಟ್ಲಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ಗ್ರಾಹಕರಿಗೆ ಸಾಲ ಏನು ಕೊಡಲಿಕ್ಕೆ ದುಡ್ಡು ಬೇಕಾಗುತ್ತೆ, ಅದು ಕಡಿಮೆ ಆಗುತ್ತೆ. ಹೀಗಾಗಿ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗ್ತದೆ. CRR ಕಡಿಮೆ ಆದರೆ ಓಕೆ, ಅಲ್ಲೂ ಕೂಡ ಹಣದ ಪೂರೈಕೆ ಕಡಿಮೆ ಆಗ್ತದೆ. ಓಕೆ, ಸೊ ಬ್ಯಾಂಕ್ ಅಗತ್ಯವಿರುವ SLR ಅನ್ನು ಕಾಯ್ದುಕೊಳ್ಳಲು ವಿಫಲವಾದರೆ, ಓಕೆ, ಕೊರತೆ ಮೊತ್ತಕ್ಕೆ ಬ್ಯಾಂಕ್ ದರಕ್ಕಿಂತ ದಂಡದ ಬಡ್ಡಿಯನ್ನು ಬ್ಯಾಂಕ್ ದರ ಪ್ಲಸ್ 3% ವಾರ್ಷಿಕ ಪಾವತಿ ಮಾಡಬೇಕಾಗುತ್ತೆ. SLR ಇಡಲೇಬೇಕು ಅಂತ ರೂಲ್ಸ್ ಇದೆ. ಓಕೆ, ಸೊ ಮುಂದಿನ ದಿನಕ್ಕೆ ಕೊರತೆ ಏನಾದರೂ ಮುಂದುವರೆದರೆ ದಂಡದ ಬಡ್ಡಿಯನ್ನು ಬ್ಯಾಂಕ್ ದರ ಪ್ಲಸ್ 5% ಪಾವತಿಸಬೇಕಾಗುತ್ತೆ. ಅಂದರೆ ದಂಡ ಹಾಕ್ತಾರೆ SLR ನೀವು ಇಟ್ಕೊಂಡಿಲ್ಲ ಅಂದರೆ. ನೆಕ್ಸ್ಟ್,
ಲಿಕ್ವಿಡಿಟಿ ಹೊಂದಾಣಿಕೆ ಸೌಲಭ್ಯ ಅಂದರೆ ಏನು? ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ. ಓಕೆ, ಇದು ಆರ್ ಬಿ ಐನ ಒಂದು ಹೊಸ ಟೂಲ್ ಆಗಿದೆ. ಲಿಕ್ವಿಡಿಟಿ ಹೊಂದಾಣಿಕೆ ಸೌಲಭ್ಯ ಬ್ಯಾಂಕುಗಳು. ಓಕೆ, ಸೊ ನಾರ್ಮಲಿ ಬ್ಯಾಂಕಿಗೆ ದುಡ್ಡು ಬೇಕು ಅಂದಾಗ ಆರ್ ಬಿ ಐ ಕೊಡುತ್ತೆ, ಆರ್ ಬಿ ಐಗೆ ದುಡ್ಡು ಬೇಕು ಅಂದಾಗ ಬ್ಯಾಂಕ್ಗಳಿಂದ ಇಸ್ಕೊಳ್ಳುತ್ತೆ. ಹಾಗೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟಿಂದ ಇದನ್ನು ಬದಲಾವಣೆ ಮಾಡ್ತಾರೆ. ಓಕೆ, ಆದರೆ ಒಂದು ಯಾವುದೋ ಬ್ಯಾಂಕಿಗೆ, ಕಮರ್ಷಿಯಲ್ ಬ್ಯಾಂಕಿಗೆ ಇಮ್ಮಿಡಿಯೇಟ್ಲಿ ದುಡ್ಡು ಬೇಕಾಗಿದೆ. ಸೊ ಅವಾಗ ಏನು ಮಾಡ್ತಾರೆ? ಇಮ್ಮಿಡಿಯೇಟ್ಲಿ ಆರ್ ಬಿ ಐ ಹತ್ರ ಹೋಗಿ ದುಡ್ಡನ್ನು ಇಸ್ಕೋತಾರೆ. ಸೊ ದುಡ್ಡನ್ನು ಆರ್ ಬಿ ಐ ಹತ್ರ ಇಸ್ಕೋತಾರೆ ಅಂದರೆ ಮತ್ತೇನು ಉಪಯೋಗಿಸ್ತಾರೆ? ಇಂಟ್ರೆಸ್ಟ್ ರೇಟ್ ಹೈ ಇರುತ್ತೆ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ. ಓಕೆ, ಆರ್ ಬಿ ಐ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಇದನ್ನು ಇಸ್ಕೊಂಡಿರ್ತಾರೆ ಗೈಸ್. ಓಕೆ, ಸೊ ಹಾಗಾಗಿ ಈ ಕೆಳಗಿನ 2 ಉಪಕ್ರಮಗಳನ್ನು, ಲಿಕ್ವಿಡಿಟಿ ಅಂದರೆ ಮಾರ್ಕೆಟ್ ಒಳಗೆ ಹೆಚ್ಚಿಗೆ ಇದ್ದಿದ್ದನ್ನು ಕಡಿಮೆ ಮಾಡಲಿಕ್ಕೆ, ಕಡಿಮೆ ಇದ್ದಿದ್ದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಆರ್ ಬಿ ಐನವರು ಉಪಯೋಗ ಮಾಡ್ತಾರೆ. ಇದರೊಳಗೆ 2 ಉಪಕ್ರಮಗಳಿದ್ದಾವೆ, 2 ಟೋಲ್ಸ್ ಇದ್ದಾವೆ. ಒಂದು ರೆಪೋ ರೇಟ್ ನೋಡಿ, ಮರು ಖರೀದಿ ಆಯ್ಕೆ ದರ ರೆಪೋ ರೇಟ್ ಅಂತ ಕರಿತೀವಿ. ರೀಪರ್ಚೇಸಿಂಗ್ ಆಪ್ಷನ್ಸ್ ರಿವರ್ಸ್ ರೆಪೋ ರೇಟ್ ಅಂತ ಕೂಡ ಕರಿತೀವಿ. ರೆಪೋ ರೇಟ್ ಅಂದರೆ ನಥಿಂಗ್ ಬಟ್, ಸೊ ಬ್ಯಾಂಕುಗಳಿಗೆ ಆರ್ ಬಿ ಐ ಸಾಲ ಕೊಡೋದು. ಸಾಲ ಏನು ಕೊಡುತ್ತೆ ಅದರ ಮೇಲೆ ಚಾರ್ಜ್ ಮಾಡುವಂಥ ಬಡ್ಡಿ, ಇದು ಅಲ್ಪಾವಧಿಯ ಬಡ್ಡಿ ಆಗಿರುತ್ತೆ. ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಕೊಡ್ತದೆ ರೆಪೋ ರೇಟ್, ವಾಪಸ್ ತಗೋತದೆ ರಿವರ್ಸ್ ರೆಪೋ ರೇಟ್. ರೀಪರ್ಚೇಸಿಂಗ್ ಆಪ್ಷನ್ಸ್ ರಿವರ್ಸ್ ರೆಪೋ ರೇಟ್ ಕೊಡ್ತದೆ, ರಿವರ್ಸ್ ರೆಪೋ ರೇಟ್ ವಾಪಸ್ ತಗೋತದೆ. ನನ್ನ ಕೈ ಆ್ಯಕ್ಷನ್ನ ನೀವು ನೆನಪಿಟ್ಕೋಬೋದು ಗೈಸ್. ನಮ್ಮ ಎಕನಾಮಿಕ್ಸ್ ಸರ್ ಕೂಡ ಹಾಗೆ ಹೇಳಿದಕ್ಕೆ ನಂಗೆ ನೆನಪಿದೆ. ರಿವರ್ಸ್ ರೆಪೋ ರೇಟ್. ಓಕೆ, ರೆಪೋ ರೇಟ್ ಅಂದರೆ ಸಾಲ ಕೊಡ್ತದೆ, ರಿವರ್ಸ್ ರೆಪೋ ರೇಟ್ ಅಂದರೆ ವಾಪಸ್ ತಗೋತದೆ. ಓಕೆ, ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಎರವಲು ಪಡೆದಿರೋ ಬಡ್ಡಿ ದರವಾಗಿದೆ, ಸಾಲದ ಮೇಲೆ ಬಡ್ಡಿಯನ್ನು ಕೊಡೋದಾಗಿದೆ. ಸೊ ಈ ರೀತಿ ಹೇಳೋದಾದರೆ ತಮ್ಮ ಹೆಚ್ಚುವರಿ ಬಡ್ಡಿ ಅಲ್ಪಾವಧಿಗೆ ಆರ್ ಬಿ ಐ ಇಡುವ ಒಂದು ದರ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಮತ್ತು ಬ್ಯಾಂಕ್ ರೇಟ್, SLR ಇವಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅವು ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗಿದ್ದಾವೆ, ಇದು ಶಾರ್ಟ್ ಟರ್ಮ್ ಅಂದರೆ ಮನಿಯನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಇರುವಂಥ ಒಂದು ಸೊಲ್ಯೂಷನ್ ಗೈಸ್. ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್. ಸೊ ರೆಪೋ ರೇಟ್ 5.50%. ಸೊ ಇದು 6.00%, ಆಲ್ಮೋಸ್ಟ್ 1% ಹೆಚ್ಚಿಗೆನೇ ಇರುತ್ತೆ. ಓಕೆ, 6.50% ಇರುತ್ತೆ ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್. ನೆಕ್ಸ್ಟ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಓಕೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ MSF ಬ್ಯಾಂಕಿಂಗ್ ವಲಯದ ಸುಧಾರಣೆ ಕುರಿತಾಗಿ ನರಸಿಂಹನ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಈ ಸೌಲಭ್ಯವನ್ನು ಆರ್ ಬಿ ಐ 2011ರಲ್ಲಿ ಪರಿಚಯಿಸಿತು. ಇಂಪಾರ್ಟೆಂಟ್. ಓಕೆ, ಇದರ ಅಡಿಯಲ್ಲಿ ಆರ್ ಬಿ ಐನಲ್ಲಿ ಚಾಲ್ತಿ ಖಾತೆಯನ್ನು ಹೊಂದಿರುವ ಎಲ್ಲ ಈ ಕಮರ್ಷಿಯಲ್ ಬ್ಯಾಂಕ್ಗಳು 15 ದಿನಗಳ ಕೊನೆಯಲ್ಲಿ ಬಾಕಿ ಉಳಿದಿರುವ ತಮ್ಮ ನಿವ್ವಳ ಬೇಡಿಕೆ ಮತ್ತು ಸಮಯ ಹೊಣೆಗಾರಿಕೆಗಳ 1%ವರೆಗೆ ರಾತ್ರೋರಾತ್ರಿ ಸಾಲ ಬೇಕಾಗಿದ್ದಾವೆ, ಬ್ಯಾಂಕ್ಗಳಿಗೆ ಸಾಲ ಬೇಕಾಗಿದೆ ಅಂತ ತಿಳ್ಕೊಡ್ರಿ. ಓಕೆ, ಸರ್ಕಾರಿ ಭದ್ರತೆಗಳನ್ನು ಮೇಲಾಧಿಕಾರವಾಗಿ ನೀಡಲಾಗ್ತದೆ. ಸೊ ರಾತ್ರೋರಾತ್ರಿ ಸಾಲ ಬೇಕಾದಾಗ, ಇಮ್ಮಿಡಿಯೇಟ್ಲಿ ಸಾಲ ಬೇಕು ಅಂದಾಗ ಆರ್ ಬಿ ಐ ಹತ್ರ ಹೋಗಿ ಕೇಳ್ಬೋದು. ಸೊ ಆರ್ ಬಿ ಐ ಇದಕ್ಕೆ ಸಾಲ ಕೊಡ್ತದೆ. ಇದು ಬಡ್ಡಿ ದರ ರೆಪೋ ರೇಟ್ ಈಗ 5.50 ಅಂತ ಹೇಳಿದ್ದೀನಲ್ವಾ. ಸೊ ಇದು ನಾರ್ಮಲ್ ಬಡ್ಡಿ ದರಕ್ಕಿಂತನೂ 1% ಆದರೂ ಜಾಸ್ತಿ ಇರುತ್ತೆ. ಓಕೆ, ಅಷ್ಟೇ ಡಿಫ್ರೆನ್ಸು. ಇದು ಒಂದು ಎಕ್ಸ್ಟ್ರಾ ಮಾನಿಟರಿ ಒಂದು ಫೆಸಿಲಿಟಿ ಆಗಿದೆ, ದಟ್ ಈಸ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಓಕೆ, ಈ ಸೌಲಭ್ಯವು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಆಲ್ರೆಡಿ ಏನು ಹೇಳಿದ್ನೋ ಅದರ ಭಾಗವಾಗೇ ಇರೋದನ್ನು ಕಾಣ್ತೀವಿ. ವಿಂಡೋ ಮೂಲಕ ಬ್ಯಾಂಕುಗಳು ತಮಗೆ ಲಭ್ಯವಿರುವ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ಕೇಂದ್ರ ಬ್ಯಾಂಕ್ನಿಂದ ಎರವಲು ಪಡೆಯುವ, ಓಕೆ, ಮತ್ತು ಹೆಚ್ಚಿಗೆ ಇಂಟ್ರೆಸ್ಟ್ನು ಕೂಡ ಕೊಡಬೇಕಾಗತ್ತೆ. ಓಕೆ, ರೆಪೋ ದರಕ್ಕಿಂತನೂ 25 ಬೇಸಿಸ್ ಪಾಯಿಂಟ್ 0.25 ಆದರೂ ಹೆಚ್ಚಾಗಿರುತ್ತೆ. ಓಕೆ, ಸೊ ಹೀಗೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅನ್ನುವಂಥ ಇನ್ನೊಂದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಯನ್ನು ಆರ್ ಬಿ ಐ 2011ರಿಂದ ಜಾರಿಗೆ ತಂದಿದೆ. ಇನ್ ಕೇಸ್ ಬ್ಯಾಂಕುಗಳಿಗೆ ಎಕ್ಸ್ಟ್ರಾ ಹಣ ಬೇಕು ಅಂದರೆ
ರಾತ್ರೋರಾತ್ರಿ ತರಿಸ್ಕೋಬಹುದು ಅಂಡರ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಒಂದು ಯೋಜನೆ ಅಂಡರು. ಓಕೆ, ಇನ್ನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಓಪನ್ ಮಾರ್ಕೆಟ್ ಆಪರೇಷನ್ ಏನೇನಾಗುತ್ತೆ, ಅಲ್ಪಾವಧಿ ಹಣದ ಪೂರೈಕೆಯನ್ನು ನಿಯಂತ್ರಿಸಲಿಕ್ಕೆ RBI ಮಾಡುವಂಥ ಒಂದು ಕಾರ್ಯಾಚರಣೆ ಆಗಿದೆ. RBI ಈ ವ್ಯವಸ್ಥೆಯನ್ನು ಲಿಕ್ವಿಡಿಟಿ ಕಮ್ಮಿ ಇದ್ದರೆ ಹೆಚ್ಚಿಗೆ ಮಾಡೋದು, ಹೆಚ್ಚಿಗೆ ಇದ್ದರೆ ಕಮ್ಮಿ ಮಾಡೋದು, ಹಣದೊಬ್ಬರ ಅನ್ಎಂಪ್ಲಾಯ್ಮೆಂಟ್ ಇವು ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ದೃಷ್ಟಿಕೋನದೊಳಗೆ ಇಟ್ಕೊಂಡು ಇವುಗಳನ್ನ ಮಾಡ್ತಾರೆ. ಓಕೆ, ಸೊ ಇದರೊಳಗೆ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ ಅಂತ RBI ತಂದಿದೆ. ಮಾರ್ಕೆಟ್ ಸ್ಥಿರೀಕರಣ ಯೋಜನೆ ಅಂತ ಕನ್ನಡದೊಳಗೆ ಕರಿತೀವಿ. ಅಂದರೆ ಆರ್ಥಿಕತೆಯಲ್ಲಿ ಸರ್ಕಾರಿ ಭದ್ರತೆಗಳನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚುವರಿ ಲಿಕ್ವಿಡಿಟಿ ದ್ರವ್ಯತೆಯನ್ನು ಹಿಂಪಡೆಯಲು RBI ಹಸ್ತಕ್ಷೇಪ ಮಾಡುತ್ತದೆ. ಓಕೆ, ಸೊ ಇದರ ಅಡಿಯಲ್ಲಿ ವ್ಯವಸ್ಥೆಯಲ್ಲಿನ ಹೆಚ್ಚುವರಿ ಹಣ, ದ್ರವ್ಯತೆ ಅಂದ್ರೇನು, ಹಣ, ಓಕೆ, ಪ್ರಮಾಣವನ್ನು ಅವಲಂಬಿಸಿ RBI ಸರ್ಕಾರಿ ಬಾಂಡ್ಗಳನ್ನು ಸಾಮಾನ್ಯ ಆಧಾರದ ಮೇಲೆ ಮಾರಾಟ ಮಾಡುತ್ತದೆ. ಇಲ್ಲಿ ಬಾಂಡ್ಗಳು ಹಣಕಾಸು ಸಂಸ್ಥೆಗಳಿಗೆ ಹೋಗುತ್ತವೆ ಮತ್ತು ಹಣವು RBIಗೆ ಹಿಂತಿರುಗುತ್ತದೆ. ಇದರಿಂದ ಲಿಕ್ವಿಡಿಟಿಯನ್ನು ಮಾರ್ಕೆಟ್ ಒಳಗಿರುವಂಥ ಹಣವನ್ನು ಕಡಿಮೆ ಮಾಡಲಾಗುತ್ತೆ. ದ ವಿಡ್ರಾವಲ್ ಆಫ್ ಎಕ್ಸಸ್ ಲಿಕ್ವಿಡಿಟಿ ಈಸ್ ಕಾಲ್ಡ್ ಸ್ಟರಲೈಸೇಷನ್. ಮಾರ್ಕೆಟಲ್ಲಿರುವಂಥ ಹೆಚ್ಚು ದ್ರವ್ಯತೆ, ಹೆಚ್ಚು ಹಣವನ್ನು ತೆಗೆದುಕೊಳ್ಳೋದನ್ನು ಸ್ಟರಲೈಸೇಷನ್ ಅಂತ ನಾವು ಕರಿತೀವಿ. ಇದರ ಅಡಿಯಲ್ಲಿ ನೀಡಲಾದ ಭದ್ರತೆಗಳು ಮೂಲತಃ ಸರ್ಕಾರಿ ಬಾಂಡ್ಗಳಾಗಿರ್ತವೆ. ಓಕೆ, ಸೊ ಮಾರುಕಟ್ಟೆ ಸ್ಥಿರೀಕರಣ ಬಾಂಡ್ಗಳನ್ನ ಮಾಡ್ತಾರೆ. ಇದಕ್ಕೆ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ ಅಂದರೆ ಮಾರ್ಕೆಟ್ ಒಳಗೆ ಏನಾದರೂ ಹೆಚ್ಚು ಹಣ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ RBI ಬಾಂಡ್ ಕೊಡ್ತದೆ, ಹಣನ ತಗೊಳುತ್ತೆ. ಯಾವಾಗ ನಾರ್ಮಲಿ ಬರುತ್ತೆ ಅವಾಗ ಮತ್ತೆ ವಾಪಸ್ ರೀಪರ್ಚೇಸ್ ಮಾಡುತ್ತೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಮಾನಿಟರಿ ಪಾಲಿಸಿ. ಇದರ ಮಹತ್ವ ಏನು, ಮಾನಿಟರಿ ಪಾಲಿಸಿ ಯಾಕೆ ಮಾಡಬೇಕು, ಯಾಕೆ ಎಲ್ಲ ದೇಶಗಳು ಮಾಡ್ತವೆ. ಒಂದನೇದು, ಬೆಲೆಯ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಮಾನಿಟರಿ ಪಾಲಿಸಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬೆಳವಣಿಗೆಯನ್ನು ಖಚಿತಪಡಿಸುತ್ತೆ. ಇವನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಹೆಚ್ಚಿಗೆ ಆಗಲಿಕ್ಕೆ ಸಹಾಯ ಮಾಡ್ತದೆ. ಬೆಲೆಯ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರ ಮೂಲಕ ಹಣದೊಬ್ಬರವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಓಕೆ, ಉಳಿತಾಯ, ಹೂಡಿಕೆ ಮತ್ತು ಬಂಡವಾಳ ರಚನೆಯಂಥ ಅಸ್ಥಿರವನ್ನು ರೂಪಿಸ್ತದೆ. ಓಕೆ, ನೆಕ್ಸ್ಟ್, ಹಣ ಪೂರೈಕೆಯಲ್ಲಿನ ಹೆಚ್ಚಳ ವ್ಯಾಪಾರ ವಲಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗ್ತವೆ. ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಮೂಲಕ ಕರೆನ್ಸಿ ವಿನಿಮಯ ದರವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ವೆರಿ ಇಂಪಾರ್ಟೆಂಟ್. ಓಕೆ, ಕರೆನ್ಸಿ ನಮ್ಮದು ಫ್ಲಕ್ಚುವೇಟ್ ಆಗ್ತಿರುತ್ತೆ, ಇಂಟರ್ನ್ಯಾಷನಲ್ ಕರೆನ್ಸಿ ಅಲ್ಲ ನಮ್ಮದು. ಓಕೆ, ಇನ್ನು ಈ ಬ್ಯಾಂಕಿಂಗ್ ವ್ಯವಸ್ಥೆಯೊಳಗೆ ಇನ್ನೊಂದು ಬರ್ತದೆ ಗೈಸ್, ಇದು ಕ್ವಾಲಿಟೇಟಿವ್ ಮೆಜರ್ಸ್ ಒಳಗೆ ಬರ್ತದೆ, ಇಂಪಾರ್ಟೆಂಟ್. ಓಕೆ, ಸೊ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಬರುತ್ತೆ. ಆದ್ಯತಾ ವಲಯದ ಸಾಲ. ಏನು ಹಿಂಗಂದರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಕೆಲವೊಂದು ಸೆಕ್ಟರ್ ಇದ್ದಾವೆ, ಕೆಲವೊಂದು ವಲಯಗಳಿದ್ದಾವೆ, ಅವಕ್ಕೆ ಸಾಲ ಸಿಗದೇ ಇರ್ಬೋದು. ಆ ಸಾಲ ಸಿಗದೇ ಇರೋದಕ್ಕೆ ಸ್ಪೆಷಲ್ ಆಗಿ RBI ಈ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನುವಂಥ ರೂಲ್ಸ್ ಮಾಡಿದೆ. ಇದರ ಅಡಿಯಲ್ಲಿ ಪ್ರತಿಯೊಂದು ಬ್ಯಾಂಕ್ನೂ ಕೂಡ ಕಂಪಲ್ಸರಿಯಾಗಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ಗೆ ದುಡ್ಡನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಇಂಡಿಯನ್ ಬ್ಯಾಂಕ್ಗಳು 40% ಕೊಟ್ಟರೆ, ಓಕೆ, ಫಾರಿನ್ ಬ್ಯಾಂಕ್ಗಳು 32% ಕೊಡ್ತವೆ. ಅಂದರೆ ಏನು, ಬ್ಯಾಂಕ್ ಹತ್ತಿರ ಇರುವಂಥ 40% ಅಸೆಟ್ ಅಥವಾ ದುಡ್ಡನ್ನು ಕೆಲವೊಂದಿಷ್ಟು ಕಾರಣಕ್ಕೆ, ಅದಕ್ಕೆ ಕೃಷಿಗೆ ಸಾಲ ಕೊಡಬೇಕು. ಫಾರ್ ಎಕ್ಸಾಂಪಲ್, ಕೃಷಿಗೆ 18% ಕೊಡ್ತಾರೆ. ಸಣ್ಣ ಕೈಗಾರಿಕೆಗಳು ರಫ್ತು ಸಾಲ, ಶಿಕ್ಷಣದ ಮೇಲೆ ಲೋನ್, ಸಾಮಾಜಿಕ ಮೂಲ ಸೌಕರ್ಯಗಳು, ನವೀಕರಿಸಬಹುದಾದ ಇಂಧನ, ಇತರೆ ಅನ್ನುವಂಥ ಈ 8 ವಿಶಾಲ ವರ್ಗಗಳಲ್ಲಿ 8 ಕ್ಷೇತ್ರಗಳನ್ನು ಗುರುತು ಮಾಡಿದ್ದಾರೆ. ಇವರಿಗೆ ವಿಶೇಷವಾಗಿ ಸಾಲ ಕೊಡೋದನ್ನು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್, ಇವರಿಗೆ ಪ್ರತಿಯೊಂದು ಬ್ಯಾಂಕ್ನೂ ಕೂಡ ಆದ್ಯತೆ ಕೊಡಲೇಬೇಕು, ಮ್ಯಾಂಡೇಟರಿ. ಓಕೆ, ಸೊ 2016ರಲ್ಲಿ RBI ಈ 8 ವರ್ಗಗಳಲ್ಲಿ ಈ ಸಾಲವನ್ನು ಕೊಡಬೇಕು ಅಂತ ಒಂದು ರೂಲ್ಸ್ನ ಮಾಡಿದ್ದಾರೆ. ನಿಮಗೆ ಯಾಕೆ ಸಾಲ ಕೊಡ್ತಾರದು ಮಾಡಿರಿ, ಯಾಕೆ ಸ್ಕಾಲರ್ಶಿಪ್ ಕೊಡ್ತಾರದು ಮಾಡಿರಿ, ಬಿಕಾಸ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್, ಓಕೆ, ಆದ್ಯತಾ ವಲಯದೊಳಗೆ ಇವುಗಳನ್ನು ಕೊಡಲೇಬೇಕು ಅಂತ ಆರ್ಥಿಕ ವಲಯದಲ್ಲಿ ಈ ಸವಾಲುಗಳನ್ನು ನೀಡಲಾಗಿದೆ ಗೈಸ್. ಈ ವಿಶೇಷ ನಿಬಂಧನೆಯು ಜನಸಂಖ್ಯೆಯ ಹೆಚ್ಚಿನ ಭಾಗಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರ್ತದೆ. ಓಕೆ, ತೀವ್ರ ಉದ್ಯೋಗ ಮೂಲಗಳಾಗಿ ಕೂಡ ಇವು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್, ಇವಕ್ಕೆ ನಾವು ಮಹತ್ವವನ್ನು ಕೊಡಲೇಬೇಕು ಅನ್ನುವಂಥ ಒಂದು ವಿಷಯ ಇದೆ. ನೆಕ್ಸ್ಟ್, ಓಕೆ, ಲಿಕ್ವಿಡಿಟಿ ಟ್ರ್ಯಾಪ್. ಲಿಕ್ವಿಡಿಟಿ ಟ್ರ್ಯಾಪ್ ಅಂದರೆ ಏನು ನೋಡಿ, ಲಿಕ್ವಿಡಿಟಿ ಟ್ರ್ಯಾಪ್ ಅನ್ನುವುದು ಗ್ರಾಹಕರು ಮತ್ತು ಹೂಡಿಕೆದಾರರು, ಇಂಪಾರ್ಟೆಂಟ್, ಇವೆಲ್ಲ ಮಾನಿಟರಿ ಪಾಲಿಸಿ ಟೂಲೇ. ಓಕೆ, ಲಿಕ್ವಿಡಿಟಿ ಟ್ರ್ಯಾಪ್ ಸಿಚುವೇಶನ್ ಅಂದರೆ ಏನು ಅಂತ ನಿಮಗೆ ಕ್ವಶನ್ ಕೇಳಿದ್ದಾರೆ. ತಮ್ಮ ಹಣವನ್ನು ಖರ್ಚು ಮಾಡುವ ಅಥವಾ ಹೂಡಿಕೆ ಮಾಡುವ ಬದಲು
ಹಿಡಿದಿಟ್ಟುಕೊಳ್ಳಲು ಆದ್ಯತೆ ನೀಡುವಾಗ ಉಂಟಾಗುವ ಪ್ರತಿಕೂಲ ಆರ್ಥಿಕ ಪರಿಸ್ಥಿತಿ. ಬಡ್ಡಿ ದರ ಕಡಿಮೆ ಆದಾಗಲೂ ಸಹ ನೋಡ್ರೆ, ಈಗ ನನ್ನ ಹತ್ರ 10 ರೂಪಾಯಿ ಅದಾವೆ, ನಾನು ಅವ್ರನ್ನ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಮನೆಯೊಳಗೆ ಇಟ್ಕೊಂಡ್ಕೊಂಡಿರ್ಬೇಕು, ಏನು ಮಾಡಬೇಕು? ನಾರ್ಮಲಿ ಏನು ಮಾಡ್ತಾರೆ ಜನ, ಅವ್ರ ಹತ್ರ ದುಡ್ಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಕೆಲವೊಂದು ಯಾವುದೋ ಎಕನಾಮಿಕ್ ಕ್ರೈಸಿಸ್ ಆಗ್ತದಂತನೋ, ಏನೋ ಸಮಸ್ಯೆ ಆಗ್ತದಂತನೋ ಜನ ಅವ್ರ ಹತ್ರ ಇರುವಂಥ ದುಡ್ಡನ್ನು ಎಲ್ಲೂ ಇನ್ವೆಸ್ಟ್ ಮಾಡಲಾಗ್ಯಾರ, ಬ್ಯಾಂಕ್ನಾಗ ಒಯ್ದಿಡಲಾಗ್ಯಾರ, ತಮ್ಮ ಹತ್ರ ಇಟ್ಕೊಂಡು ಕೂತಾರೆ. ಲಿಕ್ವಿಡಿಟಿ ಟ್ರ್ಯಾಪ್. ಓಕೆ, ಸೊ ಬ್ಯಾಂಕ್ನಾಗ ಇಡಲಾಗ್ಯಾರ, ತಮ್ಮ ಹತ್ರ ಇಟ್ಕೊಂಡು ಕೂತಾರೆ. ಇಂಥ ಸಿಚುವೇಶನು ಬರ್ತವೆ. ಬಡ್ಡಿ ದರಗಳು ಶೂನ್ಯವಿದ್ದಾಗಲೂ ಅಥವಾ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಲಿಕ್ವಿಡಿಟಿ ಟ್ರ್ಯಾಪ್ ಹೊರಹೊಮ್ಮುತ್ತದೆ, ಈ ಸಮಸ್ಯೆ ಹೊರಹೊಮ್ಮುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಜನರು ಹಣವನ್ನು ಖರ್ಚು ಮಾಡಲು ಹೆದರುತ್ತಾರೆ. ಆದ್ದರಿಂದ ಆ ನಗದನ್ನು ಹಿಡಿದಿಟ್ಟುಕೊಳ್ಳಲು ಸುರಕ್ಷಿತವೆಂದು ಭಾವಿಸ್ತಾರೆ. ಪರಿಣಾಮವಾಗಿ ವಿಸ್ತೀರ್ಣ ನೀತಿ ಕ್ರಮಗಳು ಸಹ ಬಡ್ಡಿ ದರ, ಆದಾಯ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ವಿಫಲ ಆಗ್ತವೆ. ಲಿಕ್ವಿಡಿಟಿ ಟ್ರ್ಯಾಪ್. ಜನರ ಹತ್ರ ಇರುವಂಥ ದುಡ್ಡನ್ನು ಖರ್ಚು ಮಾಡಲಾಗ್ಯಾರ. ದೇರ್ ಇಸ್ ನೋ ಡಿಮ್ಯಾಂಡ್, ದೇರ್ ಇಸ್ ನೋ ಸಪ್ಲೈ. ಓಕೆ, ಲಿಕ್ವಿಡಿಟಿ ಟ್ರ್ಯಾಪ್ ಆಗೋದು. ಡಿಮ್ಯಾಂಡ್ ಫಾರ್ ಮನಿ ಈಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಓಕೆ, ಪರ್ಫೆಕ್ಟ್ಲಿ ಮುಗಿದೋಗಿದೆ ಅಂತ ಅರ್ಥ. ಇದನ್ನು ಇಂಥ ಒಂದು ಸಂದರ್ಭವನ್ನು ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರೀತಾರೆ. ಇಂಪಾರ್ಟೆಂಟ್. ನೆಕ್ಸ್ಟ್, ಕ್ವಾಂಟಿಟೇಟಿವ್ ಈಸಿಂಗ್. ಈಗ ಇಷ್ಟೊತ್ತವರೆಗೂ ಕ್ವಾಲಿಟೇಟಿವ್ ಈಸಿಂಗ್ನ ಬಗ್ಗೆ ಹೇಳಿದೆ. ಇನ್ನು ಕ್ವಾಂಟಿಟೇಟಿವ್, ಪರಿಣಾಮಾತ್ಮಕ ಸರಾಗಗೊಳಿಸುವಿಕೆ ಎಂದರೆ ಬಡ್ಡಿ ದರವನ್ನು ಕಡಿಮೆ ಮಾಡಲು ಮತ್ತು ಹಣದ ಪೂರೈಕೆಯನ್ನು ಹೆಚ್ಚಿಗೆ ಮಾಡಲು ಮಾರುಕಟ್ಟೆಯಿಂದ ಭದ್ರತೆಗಳನ್ನು ಖರೀದಿಸುವ ಕೇಂದ್ರ ಬ್ಯಾಂಕಿನ ಕ್ರಮ. ಇದು ಹೊಸ ಬ್ಯಾಂಕ್ ಮೀಸಲುಗಳನ್ನು ಸೃಷ್ಟಿಸುವುದು, ಬ್ಯಾಂಕುಗಳಿಗೆ ಹೆಚ್ಚಿನ ದ್ರವ್ಯತೆಯನ್ನು ಒದಗಿಸುವುದು, ಸಾಲ ಮತ್ತು ಹೂಡಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಓಕೆ, ಕ್ವಾಂಟಿಟೇಟಿವ್. ಸೆಂಟ್ರಲ್ ಬ್ಯಾಂಕ್ ಕ್ರಿಯೇಟ್ಸ್ ಮನಿ ಆ್ಯಂಡ್ ಟು ಬೈ ಅ ಬಾಂಡ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ leading to businesses and people borrow more with reduced interest rates. Okay, so they spend more money, create more jobs to boost the economic activity. Okay, ಅದರ ಸಂಬಂಧ ಈ ಕ್ವಾಂಟಿಟೇಟಿವ್ ಈಸಿಂಗ್. ಓಕೆ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಸರ್ಕಾರ ಎಕ್ಸ್ಟ್ರಾ ಹಣನ ಕ್ರಿಯೇಟ್ ಮಾಡಿ ಒಂದು ಪ್ರಮೋಟ್ ಮಾಡುವಂಥ ಒಂದು ವ್ಯವಸ್ಥೆ ಇದಾಗಿದೆ ಗೈಸ್. ನೆಕ್ಸ್ಟ್, ಹಣಕಾಸು ನೀತಿಯ ಮಿತಿಗಳು. ಏನೇನೆಲ್ಲ ಮಿತಿಗಳಿದ್ದಾವೆ? ವಾಟ್ ಆರ್ ದ ಲಿಮಿಟೇಷನ್ಸ್? ಹಣಕಾಸು ನೀತಿಯ ಎಷ್ಟೇ ಪ್ರಯತ್ನ ಮಾಡಿದರೂ ಹಣಕಾಸು ನೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಎದಕ್ಕೆ ಬರ್ತವೆ? ಪ್ರತಿಕೂಲವಾದ ಬ್ಯಾಂಕಿಂಗ್ ಅಭ್ಯಾಸಗಳು, ಅನ್ಫೇವರೇಬಲ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್. ಭಾರತದೊಳಗೆ ಬ್ಯಾಂಕಿಂದ ದುಡ್ಡು ತಗೋತಾರೆ ಜನ, ವಾಪಸ್ ಕೊಡೋದಿಲ್ಲ. ಭಾರತದಲ್ಲಿ ಜನರು ಬ್ಯಾಂಕುಗಳ ಮೂಲಕ ವಹಿವಾಟು ನಡೆಸುವ ಬದಲು ಹಣವನ್ನು ಬಳಸ್ತಾರೆ. ಇದು ಬ್ಯಾಂಕುಗಳ ಸಾಲ ಸೃಷ್ಟಿ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ. ಈ ಬಡ್ಡಿ ವ್ಯವಹಾರ ಎಲ್ಲ ಮಾಡ್ತಾರೆ. ಓಕೆ, ಸೊ ಅದರಿಂದ ಅದು ಕೂಡ ಪರಿಣಾಮ ಬೀರುತ್ತೆ. ಅಭಿವೃದ್ಧಿಯಾಗದ ಹಣ ಮಾರುಕಟ್ಟೆ, ಅಂಡರ್ ಡೆವಲಪ್ಡ್ ಮನಿ ಮಾರ್ಕೆಟ್. ಓಕೆ, ದುರ್ಬಲ ಹಣ ಮಾರುಕಟ್ಟೆ ವ್ಯಾಪ್ತಿಯನ್ನು ಹಾಗೂ RBIನ ನೀತಿ ಕ್ರಮವನ್ನು ಪರಿಣಾಮಕಾರಿ ಆಗಿ ಕಾರ್ಯಮಿತಿಗೊಳಿಸ್ತಾ ಇದೆ. ನೆಕ್ಸ್ಟ್, ಕಪ್ಪು ಹಣದ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ಬ್ಲ್ಯಾಕ್ ಮನಿ. ಸಾಲದಾತರು ತಮ್ಮ ವಹಿವಾಟುಗಳನ್ನು ರಹಸ್ಯವಾಗಿ ಮಾಡ್ತಾರೆ. ಹೀಗಾಗಿ ಮಾರ್ಕೆಟ್ ಒಳಗೆ ಎಷ್ಟು ಹಣ ಇದೆಯೋ ಇಲ್ಲೋ ಅಂತ ಎಕ್ಸಾಕ್ಟಾಗಿ ನಮಗೆ ಗೊತ್ತಾಗೋದಿಲ್ಲ. ಈವನ್ ಡಿಮಾನಿಟೈಸೇಷನ್ ಆದಾಗೂ ಗೊತ್ತಿಲ್ಲ. ಆ್ಯಂಡ್ ಕಾನ್ಫ್ಲಿಕ್ಟಿಂಗ್ ಅಬ್ಜೆಕ್ಟಿವ್ಸ್. ಆರ್ಥಿಕ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ವಿಸ್ತೀರ್ಣ ನೀತಿ ಕ್ರಮ ಯಾವ್ದು ಮಾಡಬೇಕು ಅನ್ನುವಂಥ ಕೆಲವೊಂದು ಸಂಘರ್ಷ ಕೂಡ ಏರ್ಪಡ್ತವೆ. ನೆಕ್ಸ್ಟ್, ಹಣಕಾಸು ಸಾಧನಗಳ ಮಿತಿ, ಲಿಮಿಟೇಷನ್ಸ್ ಆಫ್ ಮಾನಿಟರಿ ಇನ್ಸ್ಟ್ರೂಮೆಂಟ್. ಭಾರತದಲ್ಲಿ ಹಲವಾರು ರೀತಿಯ ಬಡ್ಡಿ ದರಗಳಿವೆ. ಭಾರತದಲ್ಲಿ ಲಭ್ಯವಿರುವ ಹೆಚ್ಚಿನ ಹಣಕಾಸು ನೀತಿ ಸಾಧನಗಳು ಕೆಲವು ಅಥವಾ ಇತರೆ ರೀತಿಯ ಮಿತಿಗಳನ್ನು ಹೊಂದಿರುವುದರಿಂದ ಅವೆಲ್ಲವನ್ನು ಕೂಡ ಸೂಕ್ತವಾಗಿ ಪ್ರಭಾವಿಸುವ ತುಂಬ ಕಷ್ಟಕರವಾಗಿರುತ್ತದೆ. ಎಲ್ಲರನ್ನು ಮೆಚ್ಚೋದು ತುಂಬ ಕಷ್ಟ ಆಗಿರ್ತದೆ ಗೈಸ್. ಓಕೆ, ನಾವು ಐ ವಿಲ್ ಕಮ್ ಟು MCQs. ಈ ಒಂದು MCQsನ ನಾವು ನೋಡಬೇಕು ಅಂದರೆ ಗೈಸ್, ದೇಸ್ ಆರ್ ಇಂಪಾರ್ಟೆಂಟ್. ಭಾರತದಲ್ಲಿ ಹಣಕಾಸು ನೀತಿಯ ಪ್ರಾಥಮಿಕ ಉದ್ದೇಶವೇನು? ನಾನು ಆಲ್ರೆಡಿ ಕ್ಲಾಸ್ ಒಳಗೆ ಹೇಳಿದ್ದೀನಿ ಇದನ್ನು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಮಾನಿಟರಿ ಪಾಲಿಸಿ? To control the growth of bank credit, to control the inflation, to regulate the exchange rate, to increase the government revenue. ಬ್ಯಾಂಕ್ ಸಾಲದ ಬೆಳವಣಿಗೆಯನ್ನು ನಿಯಂತ್ರಿಸುವುದು, ಹಣದುಬ್ಬರವನ್ನು ನಿಯಂತ್ರಿಸುವುದು, ವಿನಿಮಯ ದರವನ್ನು ನಿಯಂತ್ರಿಸುವುದು, ಸರ್ಕಾರದ ಆದಾಯವನ್ನು ಹೆಚ್ಚಿಸುವುದು. ಸೊ ಹಣಕಾಸು ನೀತಿಯ ಪ್ರಾಥಮಿಕ ಉದ್ದೇಶ ಏನು? ಓಕೆ, ಸೊ ಇದನ್ನು ಕ್ವಶನ್ ಕೇಳಿದ್ದಾರೆ PSI ಎಕ್ಸಾಮಲ್ಲಿ. ಹಣದುಬ್ಬರವನ್ನು ನಿಯಂತ್ರಿಸುವುದು ಟು ಕಂಟ್ರೋಲ್ ಇನ್ಫ್ಲೇಷನ್. ಓಕೆ, ಮೇನ್ ಕಾರಣ. ನೆಕ್ಸ್ಟ್,
ಭಾರತದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುವ ಜವಾಬ್ದಾರಿ ಯಾವ ಸಂಸ್ಥೆಗೆ ಇದೆ? ಈಗ ಹೇಳ್ರಿ ನೋಡೋಣ. ಓಕೆ, ರೈಟ್ ನೌ ಹೂ ಈಸ್ ಹ್ಯಾವಿಂಗ್ ದಿಸ್ ರೆಸ್ಪಾನ್ಸಿಬಿಲಿಟಿ? ಓಕೆ, ಸೊ ಹಣಕಾಸು ನೀತಿ ಈಗ ಇರೋದು ಹಣಕಾಸು ನೀತಿ ಸಮಿತಿ. 2016ರಿಂದ ನಾನು ಪೂರ್ತಿ ಸ್ಟೋರಿ ಹೇಳಿದ್ದೀನಿ ಇದನ್ನು. ಓಕೆ, ದ ಮಾನಿಟರಿ ಪಾಲಿಸಿ ಕಮಿಟಿ 3 ಜನ ಸೆಂಟ್ರಲ್ ಗೌರ್ಮೆಂಟಿಂದ ಆ್ಯಂಡ್ 3 ಜನ RBI ಇಂದ. ಓಕೆ, ಟೋಟಲ್ 6 ಮೆಂಬರ್ ಬಾಡಿ ಇದೆ. ಸೊ ಇವರು ಮಾಡ್ತಾರೆ ಗೈಸ್ ಮಾನಿಟರಿ ಪಾಲಿಸಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹಣಕಾಸು ನೀತಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ RBIನ ಪಾತ್ರವೇನು? ಹಣಕಾಸು ನೀತಿ ನಿರ್ಧಾರಗಳನ್ನು ಜಾರಿಗೆ ತರುವುದು, ಹಣಕಾಸು ನೀತಿಯನ್ನು ರೂಪಿಸುವುದು, ಹಣಕಾಸು ನೀತಿಯ ಕುರಿತು ಸರ್ಕಾರಕ್ಕೆ ಸಲಹೆ ನೀಡುವುದು, ಹಣಕಾಸು ನೀತಿ ಕುರಿತು MPCಗೆ ಸಲಹೆಯನ್ನು ನೀಡುವುದು. ಯಾವುದಿದೆ? ಹಣಕಾಸು ನೀತಿ ನಿರ್ಧಾರಗಳನ್ನು ಜಾರಿಗೆ ತರುವುದು. ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ RBI ಟು ಇಂಪ್ಲಿಮೆಂಟ್ ಮಾನಿಟರಿ ಪಾಲಿಸಿ ಡಿಸಿಷನ್ಸ್. ಡಿಸಿಷನ್ ತೊಗೋಬೇಕಾದ್ರೆ MPC ತೊಗೊಳುತ್ತೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು RBI ಮಾಡುತ್ತೆ. ಇಲ್ಲಿ ತಪ್ಪು ಮಾಡೋಂಗಿಲ್ಲ ನೀವು. ಮತ್ತು ಹಣಕಾಸು ನೀತಿಯ ಕುರಿತು MPCಗೆ ಸಲಹೆ ನೀಡುವುದು ಹಾಕ್ಬೋದು. ಓಕೆ, ಅದಕ್ಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಶುಡ್ ನಾಟ್ ಮೇಕ್ ದಟ್ ಮಿಸ್ಟೇಕ್. ಓಕೆ, ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು RBI ಬಳಸುವ ಪರಿಣಾಮಾತ್ಮಕ ಹಣಕಾಸು ನೀತಿಯ ಸಾಧನವಾಗಿದೆ? ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಟೂಲ್ ಆಫ್ ಅ ಕ್ವಾಂಟಿಟೇಟಿವ್ ಮಾನಿಟರಿ ಯೂಸ್ಡ್ ಬೈ RBI? ಕ್ವಾಂಟಿಟೇಟಿವ್, ಓಕೆ, ದಟ್ಸ್ ಇಂಪಾರ್ಟೆಂಟ್. ಇದು ವಾಣಿಜ್ಯ ಬ್ಯಾಂಕ್ಗಳಿಗೆ ನೇರ ಸಾಲ ನೀಡುವಿಕೆನೋ, ನೈತಿಕ ಮೊಕದ್ದಮೆನೋ, ನಗದು ಮೀಸಲು ಅನುಪಾತ CRR? ಎಸ್, ಕ್ವಾಂಟಿಟೇಟಿವ್. ಕ್ವಾಂಟಿಟಿನ ಡಿಸೈಡ್ ಮಾಡೋದು, ಎಷ್ಟು ದುಡ್ಡು ಇರಬೇಕು ಎಷ್ಟು ದುಡ್ಡು ಇರಬಾರ್ದು. ಕ್ಯಾಶ್ ರಿಸರ್ವ್ ರೇಷಿಯೋ. ಓಕೆ, ಸೊ ಕ್ಯಾಶ್ CRR. ಈ ಒಂದು CRR ಅಂದರೆ ದುಡ್ಡನ್ನು ಬ್ಯಾಂಕ್ ಹತ್ರನೇ ಇಟ್ಕೊಳ್ಳೋದು ಅಥವಾ RBIಯಲ್ಲಿ ಇಡೋದು. CRRದು ಮೀನಿಂಗ್ನ ಬರೀರಿ, ನಾನು ಹೇಳಿದ್ದೀನಿ CRR ಅಂದರೆ ಏನು ಅಂತ. ನೆಕ್ಸ್ಟ್, ನಗದು ಮೀಸಲು ಅನುಪಾತ CRR ಹೆಚ್ಚಿಸುವುದರಿಂದ ಆಗುವ ಪರಿಣಾಮ ಏನು? ವೆರಿ ಇಂಪಾರ್ಟೆಂಟ್, IAS 2016 ಕ್ವಶನ್. ಓಕೆ, ಸೊ 2016 IAS ಎಕ್ಸಾಮ್ ಒಳಗೆ ನಿಮಗೆ ಈ ಪ್ರಶ್ನೆನ ಕೇಳಿದ್ದಾರೆ. ಸೊ CRR ಹೆಚ್ಚಿಗೆ ಆದರೆ ಏನಾಗುತ್ತೆ? ಓಕೆ, ಸೊ ಇಟ್ ಡಿಕ್ರೀಸಸ್ ದಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್. ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿನಿಲ್ಲೋ, CRR ಈಗ 6% ಇರುತ್ತೆ ಅಂತ ತಿಳ್ಕೊಳ್ರಿ. 6% ದುಡ್ಡನ್ನ RBI ಹತ್ರ ಇಡಲೇಬೇಕು ಅಂತ ಏನು ರೂಲ್ಸ್ ಇದೆಯೋ, ಇದನ್ನು 8% ಮಾಡಿದರೆ ಏನಾಗುತ್ತೆ? ಡೆಫಿನೆಟ್ಲಿ ಸಾಲದ ಲಭ್ಯತೆ ಕಡಿಮೆ ಆಗುತ್ತೆ, ₹2 ಇನ್ನೂ ಕಡಿಮೆ ಕೊಡಬೇಕಾಗುತ್ತೆ. ಓಕೆ, ವೆರಿ ಸಿಂಪಲ್ ಎಕನಾಮಿಕ್ಸ್. ಅಲ್ಪಾವಧಿಯ ಅಗತ್ಯಗಳಿಗಾಗಿ ವಾಣಿಜ್ಯ ಬ್ಯಾಂಕ್ಗಳಿಗೆ RBI ಸಾಲ ನೀಡುವ ದರಕ್ಕೆ ಬಳಸುವ ಪದ ಯಾವುದು? ಅಲ್ಪಾವಧಿ. ಓಕೆ, ಅಲ್ಪಾವಧಿ ಬಂತು ಅಂದರೆ ನಿಮಗೆ ನೆನಪಿರಬೇಕು ಗೈಸ್. ಆ್ಯಂಡ್ ಅಲ್ಪಾವಧಿಗೆ ಬಂದರೆ ದಟ್ ಈಸ್ ರೆಪೋ ರೇಟ್, ರೆಪೋ ದರ. ಓಕೆ, ಶಾರ್ಟ್ 15 ಡೇಸ್ ರೆಪೋ ರೇಟ್ ಅಂತ ಇದಕ್ಕೆ ಕರಿತೀವಿ. ನೆಕ್ಸ್ಟ್, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಹಣವನ್ನು RBIನಲ್ಲಿ ಠೇವಣಿ ಇಡುವ ದರಕ್ಕೆ ಬಳಸುವ ಪದ ಯಾವುದು? ಇಂಪಾರ್ಟೆಂಟ್ ಆಯ್ತು. ಬ್ಯಾಂಕ್ ರೇಟ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಆ್ಯಂಡ್ ಲೆಂಡಿಂಗ್ ರೇಟ್. ಓಕೆ, ಸೊ 7th ಒನ್, ಡೆಫಿನೆಟ್ಲಿ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಹಣವನ್ನು RBIನಲ್ಲಿ ಠೇವಣಿ ಇಡುವ ದರಕ್ಕೆ ಬಳಸುವುದು. ಓಕೆ, ಬಳಸುವಂಥದ್ದಕ್ಕೆ ಏನಂತ ಕರಿತೀವಿ? ರಿವರ್ಸ್ ರೆಪೋ ರೇಟ್. ಓಕೆ, ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಸೊ ದಟ್ ಈಸ್ ರಿವರ್ಸ್ ರೆಪೋ ರೇಟ್. ನೆಕ್ಸ್ಟ್, ರೆಪೋ ದರದಲ್ಲಿನ ಕಡಿತದ ಪರಿಣಾಮವೇನು? ರೆಪೋ, ವಾಟ್ ಈಸ್ ದ ಇಫೆಕ್ಟ್ ಆಫ್ ರಿಡಕ್ಷನ್ ಇನ್ ರೆಪೋ ರೇಟ್? ರೆಪೋ ರೇಟ್ ಕಡಿಮೆ ಆದರೆ ಇದರ ಇಫೆಕ್ಟ್ ಏನಾಗುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ. ಇಟ್ ವಿಲ್ ಲೀಡ್ ಟು ಫಾಲ್ ಇನ್ ಇಂಟ್ರೆಸ್ಟ್ ರೇಟ್ ಇನ್ ದ ಎಕಾನಮಿ. ಓಕೆ, ರೆಪೋ ದರದಲ್ಲಿ ಜಾಸ್ತಿ ಕಡಿಮೆ ಆದರೆ ಏನಾಗುತ್ತೆ? ಆರ್ಥಿಕತೆಯಲ್ಲಿ ಬಡ್ಡಿ ದರಗಳು ಇಳಿಕೆಗೆ ಕಾರಣವಾಗ್ತವೆ. ಓಕೆ, ಸೊ ಈ ವಿಡಿಯೋ ತುಂಬ ಕಷ್ಟಪಟ್ಟು ವೆಲ್ ಥಾಟ್ ಮಾಡಿ ಬರೆದಿದ್ದು, ಕರೆಂಟ್ ಎಕನಾಮಿನೂ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದು. ಬಟ್ ಬೇಸಿಕ್ ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಿರ್ತವೆ ಅದರ ಮೇಲೇ ನಿಮಗೆ ಎಕನಾಮಿಕ್ಸ್ ಡಿಪೆಂಡ್ ಆಗಿರುತ್ತೆ ಗೈಸ್. ಐ ಟ್ರೈ ಟು ಕವರ್ ಎವ್ರಿಥಿಂಗ್, ಎವ್ರಿ ಪಾಸಿಬಲ್ ಥಿಂಗ್ನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ಕ್ಲಾಸ್ ಉಪಯೋಗ ಆಗಿದೆ ಅಂತ. ನಿಮಗೆ ಉಪಯೋಗ ಅನಿಸಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇದನ್ನು ಕಳಿಸೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಇದ್ದರೆ, ನೀವು ನಿಮಗೆ ಇಷ್ಟ ಆಗಿದೆ ಅಂತ ಅನ್ನೋದಾದರೆ ಐ ವಿಲ್ ಕಂಟಿನ್ಯೂ ಎಕನಾಮಿಕ್ಸ್ ಕ್ಲಾಸ್. ಓಕೆ, ಎಕನಾಮಿ ಇನ್ನೂ ಸಿಕ್ಕಾಪಟ್ಟೆ ವಿಡಿಯೋಸ್ನ ಮಾಡಬೇಕು ಅಂತ ನನಗಿದೆ. ಯಾಕಂದರೆ ಎಕನಾಮಿಕ್ಸ್ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್, ಇದನ್ನು ಮಾಡಬೇಕು ಅಂತ ಇದೆ. ಸೊ ನಿಮಗೆ ಬೇಕೋ ಬೇಡೋ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ಲೋ ಅದನ್ನು ಹೇಳ್ರಿ. ಆ್ಯಂಡ್ ನಾನು ಎಷ್ಟು ಸಿಂಪಲ್ ಎಕ್ಸಾಂಪಲ್ ಆಗುತ್ತೋ ಆ ಎಕ್ಸಾಂಪಲ್ ಕೊಟ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
ಈ ಒಂದು ಪ್ಯಾಟರ್ನಿಂದಾನೇ ನಾನು ಎಕನಾಮಿಕ್ಸ್ನ ಹೇಳಿದರೆ ನಿಮಗೆ ಜಾಸ್ತಿ ಉಪಯೋಗ ಆಗುತ್ತೆ. ಕ್ವಶನ್ನು ಕೂಡ ಹಾಕಿ ಹೇಳಿದರೆ ಉಪಯೋಗ ಆಗುತ್ತೆ. ಇವೆಲ್ಲ ಓಲ್ಡ್ ಇಯರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ಎಲ್ಲವನ್ನು ಒಂದು ಕಡೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೂನ್ ಇದ್ರ ಮೇಲೇ ಹೀಗೆ ಒಂದೇ ಕಡೆ ಎಕನಾಮಿಕ್ಸ್ ಎಲ್ಲ ಕರೆಂಟ್ ಎಕನಾಮಿಕ್ಸ್ ಇರುವಂಥ ಒಂದು ಪುಸ್ತಕ ಕೂಡ ನಂದು ಬಿಡುಗಡೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್. ಹಾಂ, ಇದೇ ತಿಂಗಳು 20ನೇ ತಾರೀಕಿಂದ PSI ಹೊಸ ಬ್ಯಾಚ್ ಶುರುವಾಗ್ತಾ ಇದೆ ಜೂನ್ 20ರಿಂದ. ಆನ್ಲೈನಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಜಾಯ್ನ್ ಆಗ್ಬೋದು. ಧಾರವಾಡದ ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಸಂಸ್ಥೆ ಇದೆ. ಸೊ ಪೇಪರ್ 1 ಕಂಪ್ಲೀಟ್ ಆಗಿ ಹೇಳ್ಕೊಡ್ತದೆ ಗೈಸ್. ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಅಪ್ರೋಚ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.